ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾಂ. ರುದ್ರಗೀತೆಯ 64ನೆಯ ಶ್ಲೋಕವನ್ನು ನಾವು ನೋಡಬೇಕಿದೆ. ತ್ವಮೇಕ ಆದ್ಯ ಪುರುಷ ಸುಪ್ತ ಶಕ್ತಿ ತಯಾ ರಜಸ್ಸತ್ವತಮೋ ವಿಭಿದ್ಯತೆ ಮಹಾನ್ ಅಹಂ ಖಂ ಮರುದಗ್ನಿವಾರ್ಧರಾಃ ಸುರರ್ಷಯೋ ಭೂತಗಣ ಇದಂ ಯತಃ. ತ್ವಮೇಕ ಆದ್ಯಃ, ನೀನು ಏಕಃ ಸರ್ವೋತ್ತಮ. ಆದ್ಯಃ, ಎಲ್ಲರಿಗೂ ಮೊದಲು ಇರುವವ. ಪುರುಷಃ, ಎಲ್ಲರ ಅಂತರ್ಯಾಮಿ. ಸುಪ್ತಶಕ್ತಿ, ಇದು ಏನು ಅಂತ ಅರ್ಥ ಆಗಲ್ಲ. ದೇವರ ಶಕ್ತಿ ಸುಷುಪ್ತವಾಗಿದ್ದರೆ ಎಲ್ಲಿ ಕೆಲಸಕ್ಕೆ ಬರಬೇಕದು? ಅದಕ್ಕೆ ಆಚಾರ್ಯರು ಹೇಳಿದ್ರು ಸ್ವಾತ್ಮನ್ಯೇವ ಆಪ್ತ ಶಕ್ತಿ ಅಂತ. ಅವನು ಬೇರೊಬ್ಬರಿಂದ ಯಾವುದೇ ಸಾಮರ್ಥ್ಯವನ್ನು ಪಡೆದಿಲ್ಲ. ಸ್ವಾತ್ಮನ್ಯೇವ ಆಪ್ತ ಶಕ್ತಿ, ಸ್ವಾಪ್ತ ಶಕ್ತಿ. ಆ ಸ್ವಾಪ್ತ ಶಕ್ತಿಯೇ ಸುಪ್ತ ಶಕ್ತಿಯಾಗಿದೆ. ತಯಾ ರಜಸ್ಸತ್ವತಮೋ ವಿಭಿದ್ಯತೆ. ಪರಮಾತ್ಮನಲ್ಲಿ ಮಾತ್ರ ನೆಲೆಗೊಂಡ ಲಕ್ಷ್ಮೀದೇವಿಯಿಂದ ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳು ಕಾರ್ಯೋನ್ಮುಖ ಆಗ್ತವೆ. ಮಹತ್ತತ್ವ, ಅಹಂಕಾರ ತತ್ವ, ಜಲತತ್ವ, ಪೃಥ್ವೀ ತತ್ವ, ದೇವತೆಗಳು, ಋಷಿಗಳು, ಭೂತಗಣಾಃ, ಸಮಗ್ರ ಜೀವರು ಯಾರಿಂದ ಇದ್ದಾರೋ ಅಂತಹ ಲಕ್ಷ್ಮಿ ನಿನ್ನಲ್ಲಿಯೇ ರತಿಯನ್ನು ಹೊಂದಿದ್ದಾಳೆ. ಪ್ರಕೃತೇ ಸ್ವಾಪ ಉದ್ದಿಷ್ಟ ಹರಿಯನ್ಯಸ್ಯ ತ್ವದರ್ಶನಂ ವಿಶೇಷೇಣ ಹರೌ ಚಾಪಿ ರತಿರ್ಜ್ಞಾನಾತ್ಮಿಕಾಯತಃ ಇತಿ ಸತ್ಯ ಸಂಹಿತಾಯಾಮ್. ಪ್ರಕೃತಿಯ ಸ್ವಾಪ ಅಂದರೆ ಏನು? ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರನ್ನೂ ಗಮನಿಸದೇ ಇರುವುದು ಪ್ರಕೃತಿಯ ಸ್ವಾಪ ಅಂತ ಕರೀತಾರೆ. ಆ ಲಕ್ಷ್ಮೀದೇವಿಯು ಎಲ್ಲವನ್ನ ತೊರೆದು ಯಾರಲ್ಲಿ ಉತ್ಕಟವಾಗಿ ನೆಲೆಗೊಳ್ಳುತ್ತಾಳೋ ಅಂತಹ ಲಕ್ಷ್ಮೀದೇವಿಯಿಂದ ಈ ಪ್ರಪಂಚದ ಮೂಲ ಧಾತುವಾದ ಸತ್ವಗುಣ, ರಜೋಗುಣ, ತಮೋಗುಣಗಳು ಉತ್ಪತ್ತಿಯಾಗ್ತವೆ, ಕಾರ್ಯೋನ್ಮುಖ ಆಗ್ತವೆ. ಅಂತಹ ನಾರಾಯಣ ನೀನು ಸರ್ವೋತ್ತಮನಾಗಿದ್ದೀಯ. ಸೃಷ್ಟಂ ಸ್ವಶಕ್ತ್ಯಾ ಇದಮನುಪ್ರವಿಷ್ಟಂ ಚತುರ್ವಿಧಂ ಪುರಂ ಆತ್ಮಾಂಶಕೇನ ಅಥೋ ವಿದುಸ್ತ್ವಾಂ ಪುರುಷಂ ಸಂತಮತ್ರ ಭುಂಕ್ತೆ ಹೃಷಿಕೈಃ ಮಧು ಸಾರಘಂ ಯತಃ. ಸ್ವಶಕ್ತ್ಯ, ನಿನ್ನ ಸ್ವರೂಪಭೂತವಾದ ಶಕ್ತಿಯಿಂದ ಸೃಷ್ಟಂ, ಸೃಷ್ಟಿಸಲ್ಪಟ್ಟ,
ಚತುರ್ವಿಧಂ 4 ತರಹದ ಪುರಂ ದೇಹವನ್ನು ಅನುಪ್ರವಿಷ್ಟ ನೀನು ಪ್ರವೇಶ ಮಾಡ್ತೀಯ. 4 ತರಹದ ದೇಹ ಅಂತ ಹೇಳಿದ್ರೆ, ಒಂದು ಗರ್ಭದಿಂದ ಹುಟ್ಟೋದು ಜರಾಯುಜ ಅಂತ ಹೇಳ್ತಾರೆ. ಎರಡನೆಯದ್ದು ಅಂಡಜ ಅಂತ ಕರೀತಾರೆ, ಮೊಟ್ಟೆಯಿಂದ ಹುಟ್ಟುವಂಥದ್ದು. ಇನ್ನೊಂದು ಉದ್ಭಿಜ್ಜ ಅಂತ ಕರೀತಾರೆ, ಭೂಮಿಯನ್ನು ಸೀಳಿ ಮೇಲ್ಗಡೆ ಬರುವಂಥದ್ದು, ಅದು ಉದ್ಭಿಜ್ಜ. ಇನ್ನು 4ನೆಯದ್ದು ಸ್ವೇದಜ, ಬೆವರಿನಿಂದ ಹುಟ್ಟುವಂಥದ್ದು. ಬೆವರಿನಿಂದ ಹುಟ್ಟುವಂಥದ್ದು ಅಂತಂದರೆ ಅದು ಉಪಲಕ್ಷಣ. ಎಲ್ಲ ಕೊಳಚೆಗಳಿಂದ ಹುಟ್ಟೋದು ಸ್ವೇದಜ ಆಗ್ತದೆ. ಆ ತರಹದ 4 ತರಹದ ಶರೀರವನ್ನು ಸೃಷ್ಟಿ ಮಾಡಿ ಅದರೊಳಗಡೆ ಪ್ರವೇಶ ಮಾಡ್ತೀಯ, ಅಂತರ್ಯಾಮಿಯಾಗಿದ್ದೀಯ. ಅಥೋ ವಿದುಸ್ತ್ವಾಂ, ಅಥೋ ಈ ಕಾರಣಕ್ಕಾಗಿ ಅತ್ರ ಪುರುಷಂ ಸಂತಂ ವಿದುಹು, ಇಲ್ಲಿ ಇರುವ ಪುರುಷ ಅಂತ ನಿನ್ನನ್ನು ಕುರಿತು ಹೇಳ್ತಾರೆ. ಸರಿ, ಜೀವರ ಅಂತರ್ಯಾಮಿಯಾಗಿದ್ದಾನೆ, ಜೀವರು ಅನುಭವಿಸುವ ಎಲ್ಲ ದುಃಖಗಳು ಕೂಡ ಅವನನ್ನು ಕಾಡ್ತವೋ ಏನೋ ಅಂದರೆ ಇಲ್ಲ. ಹೃಷಿಕೈಹಿ, ಜೀವರ ಇಂದ್ರಿಯಗಳಿಂದ ಮಧು ಸಾರಗಮ್ಯತಃ, ಕೇವಲ ಆನಂದವನ್ನು ಮಾತ್ರ ಅನುಭವಿಸುತ್ತಾನೆ. ಅದು ದೇವರ ಒಂದು ಶಕ್ತಿ. ಇಲ್ಲಿ ಸಾರಘ ಅಂದರೆ ಅವಧಾರಣೆ ಘ ಶಬ್ದ ಸ್ಯಾತ್, ಸಾರ ಮಾತ್ರಂತೂ ಸಾರಘಂ ಇತಿ ಶಬ್ದ ನಿರ್ಣಯೇ. ವೈದಿಕ ಸಂಸ್ಕೃತದಲ್ಲಿ ಘ ಅಂತ ಹೇಳಿದ್ರೆ ಏವ, ಅದು ಮಾತ್ರ ಅಂತ ಅರ್ಥ. ಇದಕ್ಕೆ ಉದಾಹರಣೆಯಾಗಿ ಒಂದು ವಿಷ್ಣು ಸೂಕ್ತದ ಒಂದು ರುಕ್ಕನ್ನು ಹೇಳಿದ್ರೆ ನಿಮಗೆ ಗೊತ್ತಾಗತ್ತೆ. ಪ್ರಘಾನ್ವಸ್ಯ ಮಹತೋ ಮಹಾನಿ ಸತ್ಯಾಸತ್ಯಸ್ಯ ಕರಣಾನಿ ವೋಚಂ. ನೋಡಿ, ವೋಚಂ, ಘ ಅಂದರೆ ಹೇಳ್ತೇನೆ. ಗೃಣೇಶವೋ ಯಜ್ಞೇತು ವಿಪ್ರರಾಜ್ಯೇ, ವಿಪ್ರರಾಜ್ಯೇ ಅರಿತವರು ಸೇರಿದಾಗ ಯಜ್ಞದ ಬಿಡುವಿನ ವೇಳೆಯಲ್ಲಿ ನಿನ್ನ ಕೀರ್ತಿಯನ್ನು ಕೊಂಡಾಡುತ್ತೇನೆ, ನಿನ್ನ ಕೀರ್ತಿಯನ್ನು ಕೊಂಡಾಡುತ್ತೇನೆ. ಪ್ರವೋಚಂ, ನೋಡಿ ಅಲ್ಲಿ ಘ ಅಂತಂದರೆ ನಿನ್ನ ಕೀರ್ತಿಯನ್ನೇ ಹೇಳ್ತೇನೆ ಅಂತ. ನಿನ್ನ ಕೀರ್ತಿಯನ್ನಲ್ಲದೆ ಬೇರೇನನ್ನೂ ಹೇಳುವುದಿಲ್ಲ ಅನ್ನುವಲ್ಲಿ ಘ ಅನ್ನೋದಿದೆ. ಪ್ರಘಾ ಅನ್ವಸ್ಯ ಮಹತೋ, ಅದೇ ಘ ಇಲ್ಲಿ ಇರೋದು. ಆಚಾರ್ಯರು ಹೇಳಿದ್ರು ಅವಧಾರಣೆ ಘ ಶಬ್ದ ಸ್ಯಾತ್, ಸಾರ ಮಾತ್ರಂತೂ ಸಾರಘಂ ಇತಿ ಶಬ್ದ ನಿರ್ಣಯೇ ಅಂತ. ಸಯೇಷ ಲೋಕಾನ್ ಅತಿಚಂಡ ವೇಗೋ ವಿಕರ್ಷಸಿತ್ವಂ ಖಲು ಕಾಲಯಾನ. ಹೀಗೆ ಜೀವರ ಅಂತರ್ಯಾಮಿಯಾಗಿದ್ದು ಜೀವರ ದುಃಖವನ್ನು ಅನುಭವಿಸದೆ ಸುಖವನ್ನು ಮಾತ್ರ ಅನುಭವಿಸುವ ಸ್ವಾಮಿ ನೀನು. ಸಯೇಷ ಲೋಕಾನ್ ಅತಿಚಂಡ ವೇಗ ವಿಕರ್ಷಸಿತ್ವಂ ಖಲು ಕಾಲಯಾನ. ಭೂತಾನಿ ಭೂತೈರನುಮೇಯ ತತ್ವ ಘನಾವಲೀ ವಾಯು ಇವ ಅವಿಷಹ್ಯ. ಸಯೇಷ ಲೋಕಾನ್ ಅತಿ ಚಂಡವೇಗ, ಎಲ್ಲರ ಮೈಮರೆಸುವಂತಹ ವೇಗ ಅದು ಕಾಲದ್ದು. ಎಷ್ಟು ಆಗಿ ಹೋಗಿದೆ. 100 ವರ್ಷಗಳ ಹಿಂದೆ ಇದೇ ತರಹದ ರೋಗ ಬಂದಿತ್ತು, ಪೆಂಡಮಿಕ್. ಹೆಸರು ಬೇರೆ, ರೋಗ ಅದೇ. ಎಲ್ಲರೂ ಮಾಸ್ಕ್ ಹಾಕೊಂಡು ಓಡಾಡೋದು, ಸೋಷಿಯಲ್ ಡಿಸ್ಟೆನ್ಸು ಎಲ್ಲ ಆಗಲೂ ಇತ್ತು. 100 ವರ್ಷದ ಹಿಂದೆ ಬಂದದ್ದು ಮರ್ತೇ ಹೋಗಿತ್ತು. ಈಗ ಅದು ಮತ್ತೆ ನೆನಪಿಗೆ ಬರ್ತಾ ಇದೆ. 100 ವರ್ಷಗಳ ಕಾಲ ಇಂಥದ್ದೊಂದು ರೋಗ ಬರುತ್ತೆ ಅಂತ ಯಾರೂ ಅಂದುಕೊಂಡೇ ಇರಲಿಲ್ಲ. ಹಾಗೆ ಕಳೆದು ಹೋಯಿತು. ಇದು ಕೂಡ ಕಳೆದು ಹೋಗುತ್ತೆ. ಇನ್ನು 100 ವರ್ಷ ಆದಮೇಲೆ ಇದೇ ರೀತಿ ಹೇಳ್ತಾರೆ,
2020-21ರಲ್ಲಿ ಎಲ್ಲರನ್ನ ಅಲುಗಾಡಿಸಿದ ಒಂದು ರೋಗ ಇತ್ತು, ಅದಕ್ಕೆ ಕೊರೋನಾ ಅಂತ ಇದ್ರು ಅಂತ. ಅದೇ ಜೀವನ. 2120ರಲ್ಲಿ ಹೀಗೇ ಆಗುತ್ತೆ. ಆವಾಗ ಬೇರೆ ಹೆಸರು, ಬೇರೆ ಪರಿಸ್ಥಿತಿ. ಆದರೆ ಕಾಲ, ಅದಕ್ಕೆ ಹೇಳಿದ್ದು ವಿಕರ್ಷಸಿತ್ವಂ ಖಲು ಕಾಲಯಾನಃ. ಕಾಲವನ್ನು ವಾಹನವಾಗಿ ಮಾಡಿಕೊಂಡು ಎಲ್ಲರನ್ನ ದೇಹದಿಂದ ಹೊರಗಡೆ ಸೆಳೆದು ಬಿಡ್ತೀಯ ಸ್ವಾಮಿ. ಭೂತಾನಿ ಭೂತೈರನುಮೇಯ ತತ್ವ. ನಿನ್ನನ್ನು ನಾವು ಊಹಿಸಬೇಕು ಅಷ್ಟೇ ಆರಂಭದಲ್ಲಿ, ಆಮೇಲೆ ತಾನೇ ಕಣ್ಣಿಗೆ ಕಾಣೋದು. ಹೇಗೆ ಘನಾವಲಿರ್ ವಾಯುರಿವಾವಿ ಶಹ್ಯ. ಮಳೆ ಇನ್ನೇನು ಬರ್ತಾ ಇದೆ, ಮೋಡಗಳು ದಟ್ಟೈಸಿವೆ, ಇನ್ನೇನು ಮಳೆ ಬೀಳ್ಲಿಕ್ಕೆ ಶುರು ಆಯಿತು. ಗಾಳಿ ಬಂತು, ಮೋಡ ಎಲ್ಲ ಚಲ್ಲಾಪಿಲ್ಲಿಯಾಗಿ ಹೋಯಿತು, ಮಳೆ ಬರಲಿಲ್ಲ. ಅಲ್ಲಿ ಗಾಳಿಯನ್ನು ಊಹಿಸಬೇಕು. ಇನ್ನೇನು ತಯಾರಾಗಿ ಹೋಗಿತ್ತು ಎಲ್ಲ. ಇದು ಇರುವಂತಹ ಪರಿಸ್ಥಿತಿ. ನಾವು ಅಷ್ಟೇ, ಪಂಚಭೂತಗಳ ಈ ನಡೆ, ಜೀವರ ಈ ಮೆಂಟಾಲಿಟಿ, ಇವುಗಳನ್ನೆಲ್ಲ ನೋಡಿ ದೇವರ ಬಗೆಗೆ ಊಹಿಸಬೇಕಷ್ಟೆ. ದೇವರನ್ನು ಕಂಡೇವು ಅಂದರೆ ಆಗೋದಿಲ್ಲ. ಅದರಿಂದಾಗಿ ನೀನು ಕಾಣದಂತೆ ಇರ್ತೀಯ. ಪ್ರಮತ್ತ ಮುಚ್ಚೈರಿತಿ ಕೃತ್ಯ ಚಿಂತೆಯ ಪ್ರವೃದ್ಧ ಲೋಭಂ ವಿಷಯೇಷು ಲಾಲಸಂ ತ್ವಂ ಅಪ್ರಮತ್ತಃ ಸಹಸಾಭಿಪದ್ಯತೆ ಕ್ಷುಲ್ಲೇಲಿಹಾನಃ ಅಹಿರಿವ ಆಖುಂ ಅಂತಕೃತ್. ಪ್ರಮತ್ತ ಮುಚ್ಚೈ ಇತಿ ಕೃತ್ಯ ಚಿಂತೆಯ. ಯಾರನ್ನ ಸೆಳೆಯುತ್ತೀಯ? ಏನು ಮಾಡಬೇಕು ಅನ್ನುವುದನ್ನು ತಿಳಿಯದ, ಮೈ ಮರೆತಿರುವ, ಲೋಭ ಮಿಗಿಲಾಗಿ ವಿಷಯ ಪದಾರ್ಥಗಳಲ್ಲಿ ಉತ್ಕಟವಾದ ಆಸಕ್ತಿಯನ್ನು ಹೊಂದಿರುವ ಜೀವಜಾತವನ್ನು ನಿನ್ನೆಡೆಗೆ ಸರಿದು ಬಿಡ್ತೀಯ. ಹೇಗೆ? ಹಸಿವೆಯಿಂದ ನಾಲಿಗೆಯನ್ನು ಹೊರಗಡೆ ಚಾಚುತ್ತಾ, ಇಲಿಯನ್ನು ಕಾದು ಕುಳಿತ, ಇಲಿ ಮೈ ಮರೆಯುವ ಕ್ಷಣವನ್ನು ಎದುರು ನೋಡ್ತಾ ಇರುವ ಅಹಿರಿವ ಸರ್ಪದ ಹಾಗೆ ನೀನು ಕಾಯ್ತಾ ಇರ್ತೀಯ. ಕಾಲವೆಂಬ ವಾಹನವನ್ನು ಏರಿ ಮೈ ಮರೆತ ಮಂದಿಯಲ್ಲಿ ಮೈ ಮರೆಯದ ನೀನು ದೇಹದಿಂದ ಹೊರಗಡೆ ಎಳೆಯುತ್ತೀಯ. ವಿಷಯ ಪದಾರ್ಥಗಳಲ್ಲಿ ತೊಡಗಿ ಎಲ್ಲವನ್ನ ಮರೆತವರಿಗೆ ನೀನೊಬ್ಬ ಇರ್ತೀಯ. ಅದರಿಂದಾಗಿ ನೀನು ಸಾವು ಅನ್ನುವುದೊಂದನ್ನು ಇಟ್ಟಿರುವುದು. ಅದರಿಂದಾಗಿ ಹೇಳಿದ್ದು ಇತಿಕೃತ್ಯ ಚಿಂತೆಯ. ಹೀಗೆ ಮಾಡಬೇಕು ಅನ್ನುವ ಚಿಂತೆಯಿಂದ ರಹಿತನಾಗಿ, ಪ್ರಮತ್ತಂ ಮೈಮರೆತ, ಪ್ರವೃದ್ಧ ಲೋಭಂ ವಿಪರೀತ ಲೋಭ ಬೆಳೆದಿರುವ, ವಿಷಯೇಷು ಲಾಲಸಂ ವಿಷಯ ಪದಾರ್ಥಗಳಲ್ಲಿ ಉತ್ಕಟ ಆಸಕ್ತಿ ಇರುವ ಪುರುಷನನ್ನ, ಜೀವನನ್ನ ಅಪ್ರಮತ್ತಃ ಮೈ ಮರೆಯದ ನೀನು, ಪೂರ್ಣ ಅರಿವಿರುವ ನೀನು ಸೆಳೆದು ಬಿಡುತ್ತೀಯ. ಹೇಗೆ? ಅಂತಕೃತ ಅಹಿಹಿ ಆಖುಮಿವ. ಆಖು ಅಂತಂದ್ರೆ ಇಲಿ. ಅಂತಕೃತ ಆಕುರಿವ, ಅಹಿಹಿ ಇವ. ಹಾವಿನ ಹಾಗೆ, ಹಾವು ಇಲಿಯನ್ನ ಹೊಂಚು ಹಾಕಿ ಸೆಳೆಯುವ ಹಾಗೆ ನೀನು ಜೀವರನ್ನ ದೇಹದಿಂದ ಹೊರಗಡೆ ಸೆಳೆದು ಬಿಡ್ತೀಯ. ಅದು ಬಿಲದಿಂದ ಹೊರಗಡೆ ಸೆಳೆಯುತ್ತೆ, ನೀನು ಈ ದೇಹದಿಂದ ಹೊರಗಡೆ ಸೆಳೆಯುತ್ತೀಯ. ಕಸ್ತತ್ಪದಾಬ್ಜಂ ವಿಜಹಾತಿ ಪಂಡಿತೋ ಯತ್ತೇ ಪುಮಾನ ಪೇಯಮಬ್ಜಕೇತನಃ ವಿಶಂಕಯಾಸ್ಮದ್ ಗುರುರರ್ಚಿತಿ ಸ್ಮಯದ್ ವಿನೋಪಪತ್ತಿಂ ಮನವಃ ಚತುರ್ದಶ. ಕಸ್ತತ್ಪದಾಬ್ಜಂ ವಿಜಹಾತಿ. ವಿದ್ವಾಂಸನಾಗಿರುವ ಯಾರು ತಾನೇ ನಿನ್ನ ಅಡಿಗಳನ್ನು ಬಿಡುತ್ತಾನೆ,
ಯತ್ತೇ ಪುಮಾನಪಿ ಅಯಂ ಅಬ್ಜಕೇತನಃ. ನಮ್ಮ ಗುರು ಅಬ್ಜಕೇತನ. ಅಬ್ಜ ಅಂದರೆ ಕಮಲ, ಕೇತನ ಅಂತಂದರೆ ನೆಲೆ. ಕಮಲವನ್ನೇ ನೆಲೆಯಾಗಿಸಿಕೊಂಡವ ಅಂದರೆ ಬ್ರಹ್ಮದೇವರು. ಬ್ರಹ್ಮದೇವರು ಕೂಡ ವಿಶಂಕಯ ಅಸ್ಮದ್ಗುರು ಅರ್ಚತಿ. ನನ್ನ ಕಾಲ ಯಾವಾಗ ಸಂದೀತೋ ನಾನು ಮೈಮರೆಯಬಾರದು ಅನ್ನುವ ಕಾಳಜಿಯಿಂದ ಯಾರನ್ನ ಕುರಿತು ನಿರಂತರವಾಗಿ ಪೂಜಿಸ್ತಾ ಇರ್ತಾನೋ ಅಂತಹ ನಿನ್ನ ಅಡಿಗಳನ್ನು ಯಾವ ವಿದ್ವಾಂಸ ತಾನೇ ಅರ್ಚಿಸುವುದಿಲ್ಲ. ಯದ್ವಿನೋಪಪತ್ತಿಂ ಮನವಶ್ಚತುರ್ದಶ. ಯಾರ ದಿನಮಾನಗಳ ಗಣನೆ ಮನ್ವಂತರಗಳ ಲೆಕ್ಕದಲ್ಲಿ ಇರ್ತದೋ, ಇದರಿಂದ ಇದಾಗತ್ತೆ ಹೀಗಾಗತ್ತೆ ಅನ್ನೋದನ್ನು ಯೋಚನೆಯೂ ಮಾಡದೆ ಸಹಜವಾಗಿ ಖಂಡಿತವಾಗಿ, ಅಂದರೆ ಬ್ರಹ್ಮದೇವರು ಸಾಧನೆಯ ಮಧ್ಯದಲ್ಲಿ ಸತ್ತು ಹೋಗೋದು ಅಂತ ಇಲ್ವೇ ಇಲ್ಲ. ಯಾವುದೇ ದೇವತೆಗಳು ಇವಾಗ ಮನುಷ್ಯರಲ್ಲಿ ಈ ಸಾಧನೆ ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಸತ್ತು ಹೋಗ್ತಾರೆ ಇದ್ದಕ್ಕಿದ್ದ ಹಾಗೆ, ಮತ್ತೆ ಮುಂದಿನ ಜನ್ಮದಲ್ಲಿ ಸಾಧನೆ. ಹಾಗೆ ದೇವತೆಗಳಿಗಿಲ್ವಲ್ಲ. ದೇವತೆಗಳಿಗೆ ಶುರು ಮಾಡಿದ್ರು ಅಂದರೆ ಇಷ್ಟು ಕಾಲವನ್ನು ಮುಗಿಸಿ ಸಾಧನೆಯನ್ನು ಮಾಡಿಯೇ ಮುಂದೆ ಹೋಗೋದು ಅಲ್ವಾ. ಇಷ್ಟು ಕಾಲ ಕಳೆದ ಮೇಲೆ ಮತ್ತೆ ಮುಂದೆ ಹೋಗ್ತಾರೆ. ಇಷ್ಟೇ. ಇದು ಯಾವುದೂ ಇಲ್ಲಿರಲ್ಲ ದೇವತೆಗಳಲ್ಲಿ. ನಾವು ಮನುಷ್ಯರು ಅತ್ಯಂತ ಅನಿರೀಕ್ಷಿತವಾದದ್ದನ್ನೆಲ್ಲ ಎದುರಿಸಬೇಕು. ಇನ್ನು ಬದುಕಿರ್ತಾರೆ ಅಂದ್ಕೊಂಡಿರ್ತೀವಿ, ಟಕ್ಕಂತ ಹೊಟ್ಟೋಗ್ತಾರೆ. ಇವರೇನು ಬದುಕೋಲ್ಲ ಅಂತ ಅಂದ್ಕೊಂಡಿರ್ತೇವೆ, ಚಟಮ್ಮನೆ ಎದ್ದು ಬಿಡ್ತಾರೆ. ಇದು ಯಾವುದು ನಾವು ಊಹಿಸ್ಲಿಕ್ಕಾಗಲ್ಲ. ನಮ್ಮ ಕಾಲಮಾನ, ನಮ್ಮ ಆಯುಷ್ಯವನ್ನು ನಾವು ತೀರ್ಮಾನ ಮಾಡಲಿಕ್ಕಾಗಲ್ಲ. ನಿಮಗೆ ಒಂದು ಆಶ್ಚರ್ಯ ಸಂಗತಿಯನ್ನು ಹೇಳ್ತೇನೆ. ಒಬ್ಬರು ಡ್ರೈವರ್, ಲಾರಿ ಡ್ರೈವರ್, ಅವರು ಭಾರಿ ಒಳ್ಳೆ ಪರ್ಸನಾಲಿಟಿ, ಶಕ್ತಿ ಸಖತ್ತಾಗಿತ್ತು ಅವರಿಗೆ. ಅವ್ರು ನೋಡಿದ್ರೆ ಭಯ ಆಗ್ತಾ ಇತ್ತು. ವೆಲ್ ಬಿಲ್ಟ್, ಒಳ್ಳೆ ದೇಹ. ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಅದೇನೋ ರೋಗ ಬಂದು ಮಿಸ್ಮೆಡಿಕೇಶನ್ ಆಗಿ ಪೂರ್ತಿ ಸಣ್ಣ, ಯಾವ ಪರಿ ಅಂದರೆ ಸಾಧ್ಯವೇ ಇಲ್ಲ ಅವ್ರನ್ನ ಗುರುತಿಸ್ಲಿಕ್ಕೆ. ಅವ್ರಿಗೆ ಹತ್ತಲಿಕ್ಕಾಗ್ತಾ ಇರಲಿಲ್ಲ. ಅಂಥವರು ಜೀವನೋಪಾಯ ಇಲ್ಲದೆ ಮಠಕ್ಕೆ ಬಂದರು. ಈಗಣ ಭಂಡಾರಕೆರೆ ಸ್ವಾಮಿಗಳ ಹತ್ತಿರ ನಾನು ವ್ಯಾನ್ ಓಡಿಸ್ತೇನೆ ಅಂತಂದರು. ಅವ್ರಿಗೆ ಹಿಡ್ಕೊಂಡು ವ್ಯಾನ್ ಹತ್ತಿಸ್ಬೇಕಾಗ್ತಾ ಇತ್ತು, ಆಮೇಲೆ ಅವ್ರಿಗೆ ಓಡಿಸೋದು ಡ್ರೈವರ್ ಅವರು. ಅದು ಏನು ಪರಿಣಾಮವೋ ಆಯ್ತಲ್ಲ. ಅವರು ದೇಹ ಮತ್ತೆ ಚಿಗಿದುಕೊಂಡಿತ್ತು. ರಾಮದೇವರ ಪ್ರಸಾದದಿಂದ ಮತ್ತೆ ಮೊದಲಿನಂತೆ ಆಗಿ ಹೋದರು. ನಾವು ಮೊದಲು ನೋಡ್ತಾ ಇದ್ದ ವ್ಯಕ್ತಿಯನ್ನು ಈ ಪರಿ ಚೇತರಿಸ್ಕೋತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅವ್ರನ್ನ ಹಿಡ್ಕೊಂಡು ವ್ಯಾನ್ ಹತ್ತಿಸ್ಬೇಕಿತ್ತು. ಆಮೇಲೆ ಅವರು ಡ್ರೈವರ್ ಸೀಟಲ್ಲಿ ಕೂತ ಮೇಲೆ ಗಾಡಿ ಹೊಡಿತಾರೆ ಅಂತ ಅಂದ್ಕೊಂಡಿದ್ವಿ. ಏನೋ ಹೋಯ್ತು, ಮುಂದೆ ಹೋಯ್ತು ಗಾಡಿ. ಅದು ಬಹಳ ವಿಚಿತ್ರ. ಮನುಷ್ಯರ ಜೀವನದಲ್ಲಿ ಈ ತರಹದ ಅನಿರೀಕ್ಷಿತ ಇರುತ್ತೆ, ಅನಿರೀಕ್ಷಿತ ತಿರುವುಗಳಿರುತ್ತೆ. ಸಾಯ್ತಾರೆ ಅಂತ ಅಂದ್ಕೊಂಡವ್ರು ಬದುಕ್ಬಿಡ್ತಾರೆ, ಬದುಕ್ತಾರೆ ಅಂತ ಅಂದ್ಕೊಂಡವ್ರು ಸಾಯ್ತಾರೆ. ಈ ತರಹದ್ದೆಲ್ಲ ತಿರುವುಗಳಿರುತ್ತೆ. ಆದರೆ ಬ್ರಹ್ಮದೇವರ ಆಯುಷ್ಯದಲ್ಲಾಗಲಿ ದೇವತೆಗಳ ಆಯುಷ್ಯದಲ್ಲಾಗಲಿ ಈ ತರಹದ ಅನಿರೀಕ್ಷಿತ ತಿರುವುಗಳೇ ಇರಲ್ಲ. ಯದ್ವಿನಾ ಉಪಪತ್ತಿಂ ಮನವಶ್ಚತುರ್ದಶ. ಯಾವ ಪ್ರಯತ್ನವೂ ಇಲ್ಲದೆ ಬ್ರಹ್ಮದೇವರು ಬದುಕಲಿಕ್ಕೆ ಪ್ರಯತ್ನ ಪಡಬೇಕಾಗಿಲ್ಲ. ಯಾವುದೇ ವೈದ್ಯರ ಹತ್ತಿರ ಹೋಗಬೇಕಾಗಿಲ್ಲ. ಮನುಷ್ಯರು ಮಾತ್ರ ಅಲ್ಲ, ಪ್ರತಿಯೊಬ್ಬರ ಸಾಧನೆಯೂ ಕೂಡ ನಿಂತಲ್ಲಿಂದ ಶುರು ಆಗುತ್ತೆ. ಎಲ್ಲಿಗೆ ನಿಲ್ಲಿಸಿದ್ರೋ ಅಲ್ಲಿಂದ ಶುರು ಆಗುತ್ತೆ. ಸ್ವಲ್ಪ ಕಾಲ ಇರುತ್ತಷ್ಟೇ. ಆದರೆ ಬ್ರಹ್ಮದೇವರ ಮತ್ತು ದೇವತೆಗಳ ಆಯುಷ್ಯ
ಒಂದೇ ಸಮ ಇರುತ್ತೆ. ಈ ಬ್ರಹ್ಮದೇವರಿಗೆ 100 ಕಲ್ಪ ಸಾಧನೆ ಅಂದರೆ ಮುಂದಿನ ಬ್ರಹ್ಮದೇವರಿಗೂ 100 ಕಲ್ಪ ಸಾಧನೆಯೇ. ಅದರ ರುಜು ಇದಕ್ಕೆ ಅಸೃಜ್ಯಾವಸ್ಥೆಯಲ್ಲಿರತಕ್ಕಂತಹ ರುಜುವಿಗೂ ಕೂಡ 100 ಕಲ್ಪ ಸಾಧನೆಯೇ. ಈ ತರಹದ ಗಟ್ಟಿಯಾದ ಭರವಸೆಯ ಆಯುಷ್ಯ ಇರುವ ಬ್ರಹ್ಮದೇವರೂ ಕೂಡ ನಾನು ಮೈಮರೆಯಬಾರದು ಅಂತ ಹೇಳಿ ಯಾರನ್ನ ಕುರಿತು ನಿರಂತರವಾಗಿ ನೆನಪಿಸ್ಕೋತಾ ಇರ್ತಾರೋ ಅವರು ನಮ್ಮ ಗುರುಗಳು. ಸಮಗ್ರ ಜೀವಜಾತಕ್ಕೆ ಅರಿವನ್ನು ನೀಡುವ ಬ್ರಹ್ಮದೇವರು ಕೂಡ ತಮ್ಮ ಆಯುಷ್ಯದ ಬಗ್ಗೆ ಆತಂಕದಿಂದ ಇರ್ತಾರೆ. ಅಂತಹ ದೇವರಿಗೆ ನಮ್ಮ ನಮಸ್ಕಾರ. ಅವರು ಈ ತರಹದ ದೇವರನ್ನ ಪ್ರಜ್ಞಾವಂತ ಯಾರು ತಾನೇ ಬಿಡ್ತಾನೆ? ಯತ್ಸ್ಪೃಷ್ಟೋಹರ ಹರ್ಮುಕ್ತ ಕ್ಲೇಶ ಶೇತೆ ಮೃತೋಂಬುಧೌ ತಾವದ್ವೇದಾತ ತತ್ತೇಂಗ್ರಿಂ ಜನೋನು ಸ್ಮರತೆ ಚ ತತ್. ಯತ್ಸ್ಪೃಷ್ಟ ನೋಡಿ, ದೇವರು ನಮ್ಮನ್ನ ಪಾರು ಮಾಡ್ತಾನೆ ಸಂಸಾರದಿಂದ ಅನ್ನೋದಕ್ಕೊಂದು ನಿದರ್ಶನ ಬೇಕಲ್ಲ. ಎಲ್ಲಿ? ಅಹರಹ ಪ್ರತಿ ದಿವಸ ಮುಕ್ತನಾಗಿರ್ತಾನೆ, ಮುಕ್ತ ಕ್ಲೇಶನಾಗಿರ್ತಾನೆ. ಯಾವುದು? ಗಾಢವಾದ ನಿದ್ರೆಯಲ್ಲಿ ದೇವರ ಸಂಪರ್ಕದಲ್ಲಿ ಇದ್ದಾಗ ಎಲ್ಲ ಕ್ಲೇಶಗಳಿಂದ ಬಿಡುಗಡೆಗೊಂಡು ಕೇವಲ ಆನಂದವನ್ನು ಮಾತ್ರ ಅನುಭವಿಸ್ತಾ ಇರ್ತಾನೆ. ಮುಕ್ತಿ ಅನ್ನೋದು ಮೋಕ್ಷದ ಸಂಕೇತ. ಮುಕ್ತಿ ಅನ್ನೋದು ಮೋಕ್ಷದ ಸಂಕೇತ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ವಾಪ ಅಂದ್ರೆ ಏನು ಗೊತ್ತಾ? ದೇವರ ಹತ್ತಿರ ಇರೋದು ಅಂತ. ಸುಷ್ಟು ಆಪ್ತಿ, ಅದೇ ಸ್ವಾಪ. ಅಹರಹ ಕ್ಲೇಶ ಮೋಕ್ಷ ಸುಪ್ತೌ ತಾವದ್ವೇದಾಥ ತತ್ತೇಂಗ್ರಿಂ ಜನೋನು ಸ್ಮರತೆ ತತ್. ಅದನ್ನು ತಿಳಿದುಕೊಂಡ್ರೆ ಸಾಕು. ದೇವರು ಹೀಗೆಯೇ ನಮ್ಮನ್ನು ಮುಕ್ತಿಯಲ್ಲಿ ಎಲ್ಲ ಕ್ಲೇಶಗಳಿಂದ ಬಿಡುಗಡೆ ಮಾಡಿ ಆನಂದದಿಂದ ತುಂಬಿಸಿರ್ತಾನೆ ಅನ್ನೋದು ಪ್ರೂವ್ ಆಗಿಬಿಡುತ್ತೆ. ಅಥತ್ವಮಸಿನೋ ಬ್ರಹ್ಮನ್ ಅಂದರೆ ಇದು ರಾತ್ರಿ ಮಾಡುವ ಸೌಂಡ್ ಸ್ಲೀಪ್, ಗಾಢವಾದ ನಿದ್ರೆ ಏನಿದೆ ಅದು ಮುಕ್ತಿಯ ಸಂಕೇತ. ಅಥತ್ವಮಸಿನೋ ಬ್ರಹ್ಮನ್ ಪರಮಾತ್ಮನ್ ವಿಪಶ್ಚಿತಾಂ ವಿಶ್ವಂ ರುದ್ರ ಭಯಧ್ವಸ್ತಂ ಅಕುತಶ್ಚಿದ್ಭಯಾಗತಿ. ಬ್ರಹ್ಮನ್ ಪರಮಾತ್ಮನ್ ವಿಪಶ್ಚಿತಾಂ, ನೀನು ಎಲ್ಲ ಜ್ಞಾನಿಗಳಿಗೆ ಆಸರೆಯಾಗಿದ್ದೀಯ. ವಿಶ್ವಂ ರುದ್ರ ಭಯಧ್ವಸ್ತಂ, ಇಡೀ ಪ್ರಪಂಚ ಪ್ರಳಯ ಕಾಲದ ರುದ್ರನ ಭಯದಿಂದ ಚಲ್ಲಾಪಿಲ್ಲಿಯಾಗಿದೆ. ನಿನ್ನನ್ನು ನಂಬಿದವರಿಗೆ ಅಕುತಶ್ಚಿದ್ಭಯಾಗತಿ, ಯಾವುದರ ಭಯವೂ ಇರುವುದಿಲ್ಲ. ಇಷ್ಟನ್ನು ಇದು ರುದ್ರದೇವರು ಪ್ರಾಚೇತಸರಿಗೆ ನುಡಿದು, ಇದಂ ಜಪತ ಭದ್ರಂವೋ ವಿಶುದ್ಧಾ ನೃಪನಂದನಾಹ. ಎಲೈ ಪ್ರಾಚೇತಸರೇ, ಇದನ್ನು ಜಪ ಮಾಡ್ರಿ. ಸ್ವಧರ್ಮ ಮನುತಿಷ್ಠಂತಹ ಭಗವತಿ ಅರ್ಪಿತಾಶಯಾ, ನಿಮ್ಮ ಧರ್ಮವನ್ನು ಮಾಡುತ್ತಾ ಪರಮಾತ್ಮನಲ್ಲಿ ಜೀವನವನ್ನು ಅರ್ಪಿಸಿ ಇದನ್ನು ಪಾರಾಯಣ ಮಾಡ್ರಿ. ತಮೇವಾತ್ಮಾನಮಾತ್ಮಸ್ಥಂ ಸರ್ವಭೂತೇಷು ಅವಸ್ಥಿತಂ ಪೂಜಯಧ್ವಂ ಗೃಣಂತಶ್ಚ ಧ್ಯಾಯಂತಶ್ಚ ಅಸಕೃದ್ಧರಿಂ. ಅಂತರ್ಯಾಮಿಯಾದ ಎಲ್ಲ ಜೀವರಲ್ಲಿ ನೆಲೆಗೊಂಡ ಪರಮಾತ್ಮನನ್ನು ಕುರಿತು ಹಾಡ್ತಾ ಅವನನ್ನು ನೆನಪಿಸಿಕೊಳ್ತಾ ಈ ಮಂತ್ರದಿಂದ ಪೂಜಿಸಿ. ಈ ಮಂತ್ರದಿಂದ ತಳೆಯುವ ಗೌರವ ಭಾವನೆಯೇ ಪೂಜೆ. ಯೋಗಾದೇಶಮುಪಾಸಾದ್ಯ ಧಾರಯಂತೋ ಮುನಿವ್ರತಾ ಸಮಾಹಿತ ಧಿಯಸ್ಸರ್ವೇ ಏತದಭ್ಯಸತಾದೃತಾ. ಮುನಿವ್ರತಾ ಮನನಶೀಲರಾಗಿ ಯೋಗಾದೇಶಂ ಈ ರೀತಿ ಮಾಡಿ ಅಂತ, ಇದು ನನ್ನ ಆದೇಶ, ಯೋಗವನ್ನು ಕುರಿತಾದ ಆದೇಶ. ಈ ತರಹದ ಧ್ಯಾನವನ್ನು ನೀವು ಮಾಡ್ರಿ ಅನ್ನುವ ಆದೇಶವೇ ಯೋಗಾದೇಶ. ಇದನ್ನು ಮನಪೂರ್ವಕವಾಗಿ ಹೊಂದಿ ಸಮಾಹಿತ ಧಿಯ
ನೆಮ್ಮದಿಯಿಂದ ಕೂಡಿದ್ದು ನಿರಂತರವಾಗಿ ಜಪ ಮಾಡ್ರಿ. ಇದಮಾಹ ಪುರಾಸ್ಮಾಕಂ ಭಗವಾನ್ ವಿಶ್ವಸೃಕ್ಪತಿ ಭೃಗ್ವಾದೀನಾಂ ಆತ್ಮಜಾನಾಂ ಸಿಸೃಕ್ಷು ಸಂಸಿಸೃಕ್ಷತಾಂ. ಈ ಸ್ತೋತ್ರ ಕಡಿಮೆ ಮಹತ್ವದ್ದಲ್ಲ. ನಮ್ಮ ಅಪ್ಪ ಬ್ರಹ್ಮದೇವರು ಭೃಗು ಮೊದಲಾದವರಿಗೆ ಉಪದೇಶ ಮಾಡಿದ ಸ್ತೋತ್ರ. ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅವರು ಯಾಕೆ ಈ ಉಪದೇಶ ಪಡೆದುಕೊಂಡ್ರು ಅಂದರೆ, ಸಂಸಿಸೃಕ್ಷತಾಂ, ನಾವು ಸೃಷ್ಟಿ ಮಾಡಬೇಕು, ಆದರೆ ಸೃಷ್ಟಿ ನಮಗೆ ಬಂಧನ ಆಗಬಾರದು ಅಂತ ಅವ್ರ ಬಯಕೆ ಆಗಿತ್ತು. ಅದಕ್ಕೆ ನಮ್ಮ ಅಪ್ಪ ಬ್ರಹ್ಮದೇವರು ಹೇಳಿದ್ರು, ಆಯಿತು, ನೀವು ಇದನ್ನು ಪಾರಾಯಣ ಮಾಡ್ರಿ, ಬಂಧನದಿಂದ ಬಿಡುಗಡೆ ಹೊಂದುತ್ತೀರ. ಸೃಷ್ಟಿಯಲ್ಲಿ ತೊಡಗಿದರೂ ನಿಮಗೆ ಅದು ಬಂಧನ ಆಗೋಲ್ಲ ಅಂತ ಅಂದರು. ತೇವಯಂ ಚೋದಿತಾ ಸರ್ವೇ ಪ್ರಜಾಸರ್ಗೆ ಪ್ರಜೇಶ್ವರಾಹ ಅನೇನ ಧ್ವಸ್ತತಮಸಃ ಅಸ್ರಾಕ್ಷ್ಮ ವಿವಿಧ ಪ್ರಜಾಹ. ಬ್ರಹ್ಮದೇವರಿಂದ, ನಮ್ಮ ತಂದೆ ಬ್ರಹ್ಮದೇವನಿಂದ ಉಪದೇಶ ಪಡೆದ ನಾನು ಮೊದಲಾದವರು, ರುದ್ರದೇವರು ಹೇಳೋದು, ಅವರಿಂದ ಉಪದೇಶ ಪಡೆದು ಸೃಷ್ಟಿ ಮಾಡಿದೆವು. ಅಥೇದಂ ನಿತ್ಯದಾಯುಕ್ತೋ ಜಪನ್ ಅವಹಿತ ಪುಮಾನ್ ಅಚಿರಾತ್ ಶ್ರೇಯ ಆಪ್ನೋತಿ ವಾಸುದೇವ ಪರಾಯಣ. ಇದನ್ನು ನಿತ್ಯವೂ ಯಾರು ಜಪ ಮಾಡ್ತಾರೆ ಅವನು ಬೇಗದಲ್ಲಿ ಅಜ್ಞಾನದ ಹಂಗಿಗೆ ಒಳಗಾಗದೆ, ಮೈಮರವಿಗೆ ಒಳಗಾಗದೆ ಎತ್ತರಕ್ಕೆ ಏರ್ತಾನೆ. ಶ್ರೇಯಸಾಮಿಹ ಸರ್ವೇಷಾಂ ಜ್ಞಾನಂ ನಿಶ್ರೇಯಸಂ ಪುಮಾನ್ ಸ್ಮೃತಂ ಸುಖಂ ತರತಿ ದುಷ್ಪಾರಂ ಜ್ಞಾನನವರು ವ್ಯಸನಾರಣವಂ. ಶ್ರೇಯಸ್ಸುಗಳಲ್ಲಿ ಮಿಗಿಲಾದದ್ದು ಜ್ಞಾನ. ನಾನು ನಿನ್ನ ಶ್ರೇಯಸ್ಸನ್ನು ಬಯಸಿ ಅಂತ ಹೇಳ್ತೇವಲ್ಲ, ಅಲ್ಲಿ ಶ್ರೇಯಸ್ಸು ಅನ್ನೋದು ಜ್ಞಾನ ಆಗಿದ್ದರೆ ತೊಂದರೆ ಇಲ್ಲ. ಭೌತಿಕವಾದ ಉನ್ನತಿ ಆಗಿದ್ದರೆ ಪ್ರೇಯಸ್ಸನ್ನು ಬಯಸಿ ಅಂತ ಹೇಳಬೇಕು. ನಿನ್ನ ಪ್ರೇಯೋಭಿಲಾಷಿ ನಾನು ಅಂತ ಹೇಳಬೇಕು, ಶ್ರೇಯೋಭಿಲಾಷಿ ಅಲ್ಲ. ಯಾಕೆಂದರೆ ಶ್ರೇಯಸ್ಸು ಅಂತಂದರೆ ಆ ಲೋಕದ ಒಳಿತು, ಪ್ರೇಯಸ್ಸು ಅಂದರೆ ಈ ಲೋಕದ ಒಳಿತು. ಪ್ರಾಯ ನಿನ್ನ ಶ್ರೇಯಸ್ಸನ್ನು ಬಯಸಿ ನಾನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ನಾವು ಈಗ ಎಲ್ಲಿ ಬಳಕೆ ಮಾಡ್ತೇವೆ ಅಂದರೆ ಈ ಲೋಕದ ಯಶಸ್ಸನ್ನು ಇಟ್ಟುಕೊಂಡೇ ಹೇಳ್ತಾ ಇರೋದು. ಆವಾಗ ಪ್ರೇಯಸ್ಸನ್ನು ಪದವನ್ನು ಬಳಸಬೇಕು. ಶ್ರೇಯಸ್ಸು ಪರಲೋಕ ಸಾಧನಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಜ್ಞಾನ. ಸುಖಂ ತರತಿ ದುಷ್ಪಾರಂ ಜ್ಞಾನನೌಹು ವ್ಯಸನಾರಣವಂ. ಜ್ಞಾನವೆಂಬ ಹಡಗಿನಿಂದ ವ್ಯಸನಾರಣವಂ, ಈ ದುಃಖವೆಂಬ ಕಡಲನ್ನು ಸುಖಂ ತರತಿ, ಸುಖವಾಗಿ ಒಬ್ಬ ದಾಟುತ್ತಾನೆ. ಆ ಜ್ಞಾನವನ್ನು ಇದು ಕೊಡುತ್ತೆ, ಜ್ಞಾನಕ್ಕೆ ಬೇಕಾದ ಮನಃಶುದ್ಧಿಯನ್ನು ಇದು ಕೊಡುತ್ತೆ. ಯ ಇದಂ ಶ್ರದ್ಧಯಾಯುಕ್ತೋ ಮದ್ಗೀತಂ ಭಗವತ್ ಸ್ತವಂ ಅಧೀಯಾನೋ ದುರಾರಾಧ್ಯಂ ಹರಿಂ ಆರಾಧಯತ್ಯಸೌ ವಿಂದತೆ ಪುರುಷೋ ಮುಷ್ಮಾತ್ ಯದ್ಯದಿಚ್ಛತಿ ಸತ್ವರಂ. ಯಾರು ಇದನ್ನು ಶ್ರದ್ಧೆಯಿಂದ ರುದ್ರಗೀತೆ ಎನ್ನುವ ಭಾವನೆಯನ್ನು ಇಟ್ಟುಕೊಂಡು ಅಧ್ಯಯನ ಮಾಡ್ತಾನೋ, ಅಧ್ಯಯನ ಮಾಡೋದು ಅಂದರೆ ಅರ್ಥಪೂರ್ವಕವಾಗಿ ಜಪ ಮಾಡೋದು ಅಂತ ಅರ್ಥ. ವೇದಮಧೀತೆ ಅಂತ ಇದೆ. ವೇದಮಧೀತೆ ಅಂದ್ರೇನು? ಸಂಧ್ಯಾವಂದನೆಯನ್ನು ಮಾಡುವವ. ವೇದಾಧ್ಯಯನ ಅಂದರೆ ಸಂಧ್ಯಾವಂದನೆ ಅಂದರೆ ಅದರಲ್ಲಿ ಬರತಕ್ಕಂತಹ ಮಂತ್ರವನ್ನು ಸಾಧ್ಯವಾದಷ್ಟು ಅರ್ಥಪೂರ್ವಕವಾಗಿ ಚಿಂತನೆ ಮಾಡೋದು ಅಂತ ಅರ್ಥ. ಅರ್ಥಪೂರ್ವಕವಾಗಿ ಯಾರು ಇದನ್ನು ಚಿಂತನೆ ಮಾಡ್ತಾನೆ ಅವನು ಹರಿಂ ಆರಾಧಯತಿ, ಪರಮಾತ್ಮನನ್ನು ಇದರಿಂದ ಆರಾಧನೆ ಮಾಡ್ತಾನೆ. ಏನೇನನ್ನು ಬಯಸ್ತಾನೆ ಎಲ್ಲವನ್ನ ಬೇಗ ಪಡಿತಾನೆ. ಮದ್ಗೀತ ಗೀತಾತ್ ಸುಪ್ರೀತಾತ್ ಶ್ರೇಯಸಾಂ ಏಕವಲ್ಲಭಾತ್. ನನ್ನ ಗೀತೆಯಿಂದ ಪರಮಾತ್ಮ ಬೇಗ ಪ್ರಸನ್ನನಾಗ್ತಾನೆ. ಯ ಇದಂ ಕಲ್ಯ ಉತ್ಥಾಯ ಪ್ರಾಂಜಲಿ ಶ್ರದ್ಧಯಾನ್ವಿತ ಶೃಣುಯಾತ್ ಶ್ರಾವಯೇನ್ಮರ್ತ್ಯ ಮುಚ್ಚತೆ ಕರ್ಮಬಂಧನೈ. ಯಾರು ಇದನ್ನು ಬೆಳಗ್ಗೆ ಎದ್ದು ಕೈಯನ್ನು ಮುಗಿದುಕೊಂಡು ಶ್ರದ್ಧೆಯಿಂದ ಕೂತುಕೊಂಡು ಇದನ್ನು ಕೇಳ್ತಾನೆ ಅಥವಾ ಬೇರೊಬ್ಬರಿಗೆ ಕೇಳುವಂತೆ ಪಾರಾಯಣ ಮಾಡ್ತಾನೆ, ಅವನು
ಎಲ್ಲ ಕರ್ಮಬಂಧನಗಳಿಂದ ಮುಕ್ತನಾಗ್ತಾನೆ. ಗೀತಂ ಮಯೇದಂ ನರದೇವನಂದನಾಹ ಪರಸ್ಯ ಪುಂಸಃ ಪರಮಾತ್ಮನಸ್ತವಂ ಜಪಂತ ಏಕಾಗ್ರಧಿಯಸ್ತಪೋಮಹಚ್ಚರಧ್ವಮಂತೆ ತತ ಆಪ್ಸ್ಯಥೇಪ್ಸಿತಂ. ನರದೇವನಂದನಾಹ, ಎಲೈ ರಾಜನ ಕುಮಾರರೇ, ಇದಂ ಮಯಾ ಗೀತಂ, ನಾನು ಹಾಡಿದ ಈ ಪರಮಾತ್ಮನ ಸ್ತೋತ್ರವನ್ನು ಏಕಾಗ್ರಧಿಯ, ಪರಮಾತ್ಮನಲ್ಲೇ ನೆಲೆಗೊಂಡು ಜಪಿಸ್ತಿರಲ್ಲ, ಮಹಚ್ಚರಧ್ವಂ, ತಪಸ್ಸನ್ನು ಮಾಡ್ರಿ, ಅಂತೆ ಕಡೆಯಲ್ಲಿ ಈಪ್ಸಿತಂ ಆಪ್ಸ್ಯಥ, ನೀವು ಬಯಸಿದ್ದನ್ನು ಪಡೆಯುತ್ತೀರಾ. ಇದನ್ನು ನಾವು ಇವತ್ತು ಎಲ್ಲರೂ ಕೂಡ ಪಾರಾಯಣ ಮಾಡಲೇಬೇಕಿದೆ. ಇಲ್ಲಿ ಕೇಳ್ತಾ ಇರುವವರೆಲ್ಲರೂ ಇವರು ಅವರು ಅನ್ನುವ ಭೇದ ಇಲ್ಲದೆ ಇದನ್ನು ಪಾರಾಯಣ ಮಾಡಬೇಕು. ರುದ್ರಗೀತ ಅಂತ ನಿಮ್ಮ ಹತ್ತಿರ PDF ವ್ಯವಸ್ಥೆ ಆಗಿದೆ, PDF ಇದೆ ಇದರದ್ದು. ಇಲ್ಲ ನೀವು ಅದನ್ನು ಮಂಜುನಾಥ್ ಅವರು ನಿಮಗೆ ಕೊಡ್ತಾರೆ, ಮಂಜುನಾಥ ನಾಯಕ್. ಇಲ್ಲ ಅವರ ಸಂಪರ್ಕದಲ್ಲಿ ಇಲ್ಲ ನೀವು ಅಂತ ಹೇಳಿದರೆ, ಚತುರ್ಥ ಸ್ಕಂಧದಲ್ಲಿ 24ನೇ ಅಧ್ಯಾಯ 33ನೇ ಶ್ಲೋಕದಿಂದ ಹಿಡಿದು 81ನೇ ಶ್ಲೋಕದ ತನಕ ಪಾರಾಯಣ ಮಾಡಿದ್ರೆ ಆಯಿತು. ಇದೇ ರುದ್ರಗೀತೆ. ನಾವೆಲ್ಲರೂ ಮಾಡಬೇಕಿದೆ. ನಮ್ಮ ಅಧ್ಯಾತ್ಮ ಬಂಧುಗಳು, ನಮಗೆ ಪ್ರಿಯರಾದವರು, ಇಡೀ ಒಂದು ಸಮೂಹ ಈ ಯಾವ ಕಷ್ಟಕ್ಕೂ ಒಳಗಾಗದಂತೆ ನಾವು ಇದನ್ನು ಮಾಡಬೇಕಿದೆ. ನಿಮಗೆ ಮಂಜುನಾಥ ಅವ್ರ ನಂಬರ್ ಸಿಗಲಿಲ್ಲ ಅಂದರೆ ಈ ತರಹ ಮಾಡಿ. 24ನೇ ಅಧ್ಯಾಯ 33ನೇ ಅಧ್ಯಾಯದಿಂದ 81ನೇ ಶ್ಲೋಕದ ತನಕ, 33ನೇ ಶ್ಲೋಕದಿಂದ ಎಲ್ಲರೂ ಕೂಡ ನಾಳೆಯಿಂದ ಮಾಡಿ ಅಂತ ನಾನು ಈಗಾಗಲೇ ಇದನ್ನು ಶುರು ಮಾಡಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಇದು ಶುದ್ಧ ಪಾಠವೇ. ಪ್ರಾಚೀನ ಪುಸ್ತಕದಲ್ಲಿ ಇರತಕ್ಕಂಥದ್ದೇ, ಸುಬ್ರಹ್ಮಣ್ಯ ಮಠದ ಪ್ರಾಚೀನ ಪುಸ್ತಕದಲ್ಲಿ ಇರತಕ್ಕಂಥದ್ದು. ಬೇಕಾದರೆ ಅದನ್ನು ಫೋಟೋ ತೆಗೆದು ಮತ್ತೆ ಕೊಡುವ. ನಾನು ಅವರಿಗೆ ಹೇಳ್ತೇನೆ, ಮಂಜುನಾಥ್ ಅವರಿಗೆ ಹೇಳ್ತೇನೆ, ನಾಳೆ ಅದು ಸಿಗತ್ತೆ. ಯಾರಿಗೆ ಉಪಲಬ್ಧಿ ಇದೆ ಅವರು ಶುರು ಮಾಡಿಬಿಡಿ. ಯಾರಿಗೆ ಉಪಲಬ್ಧಿ ಇಲ್ಲ ಅವರಿಗೆ ನಾಳೆ ಮಾಡುವ, ನಾಳೆ ಕಳಿಸುವ. ಹೀಗೆ ಭಾಗವತೆ ಚತುರ್ಥ ಸ್ಕಂಧೆ ಚತುರ್ವಿಂಶೋಧ್ಯಾಯ. ಇತಿ ಸಂದಿಶ್ಯ ಭಗವಾನ್ ಬಾರ್ಹಿಷದೈರಭಿಪೂಜಿತಃ ಪಶ್ಯತಾಂ ರಾಜಪುತ್ರಾಣಾಂ ತತ್ರೈವ ಅಂತರ್ದಧೇ ಹರಃ. ಈ ರೀತಿಯಾಗಿ ರುದ್ರದೇವರು ಪ್ರಾಚೀನ ಬರಹಿಯ ಮಕ್ಕಳಿಗೆ ಉಪದೇಶ ಮಾಡಿ, ಎಲ್ಲ ರಾಜಪುತ್ರರು ನೋಡ್ತಾ ಇರಬೇಕಾದ್ರೇನೆ ಕಣ್ಮರೆಯಾದರು. ರುದ್ರಗೀತಂ ಭಗವತಃ ಸ್ತೋತ್ರಂ ಸರ್ವೇ ಪ್ರಚೇತಸಃ ಜಪಂತಸ್ತೆ ತಪಸ್ತೇಪುಃ ವರ್ಷಾಣಾಂ ಅಯುತಂ ಜಲೇ. ರುದ್ರದೇವರು ಹೇಳಿದ ಈ ಗೀತೆ, ರುದ್ರಗೀತೆ, ಪರಮಾತ್ಮನ ಸ್ತೋತ್ರವನ್ನು ಎಲ್ಲರೂ ಜಪ ಮಾಡ್ತಾ ಸಾವಿರಾರು ವರ್ಷಗಳನ್ನು ನೀರಿನ ಒಳಗಡೆ ಕಳೆದರು. ಪ್ರಾಚೀನ ಬರ್ಹಿಷಂ ಕ್ಷತ್ತಃ ಕರ್ಮ ಸ್ವಾಸಕ್ತ ಚೇತಸಂ ನಾರದೋಧ್ಯಾತ್ಮ ತತ್ವಜ್ಞ ಕೃಪಾಳು ಪ್ರತ್ಯಬೋಧಯತ್. ಆದರೆ ಅವರಪ್ಪ ಪ್ರಾಚೀನ ಬರ್ಹಿ, ಕರ್ಮದಲ್ಲಿಯೇ ಆಸಕ್ತ. ನಾರದರು ಕೃಪೆಯಿಂದ ಅವನನ್ನು ಕಾಲಕ್ಕೆ ತಕ್ಕ ಹಾಗೆ ಎಚ್ಚರಗೊಳಿಸಿದರು. ಇಷ್ಟೇ ಹೇಳಿ ನಿಲ್ಲಿಸು. ನಾರದೋವಾಚ ಶ್ರೇಯಸ್ತಂ ಕಥಮದ್ರಾಜನ್ ಕರ್ಮಣಾತ್ಮನ ಈಹಸೆ ದುಃಖಹಾನಿ ಸುಖಾವಾಪ್ತಿ ಶ್ರೇಯ ತನ್ನೇಹ ಚ ಇಷ್ಯತೆ. ಶ್ರೇಯಸ್ತಂ ಕಥಮದ್ರಾಜನ್, ರಾಜ
ನಿನಗೆ ಪರಲೋಕದ ಶ್ರೇಯಸ್ಸನ್ನು ಯಾವುದರಿಂದ ಬಯಸ್ತೀಯ? ಈ ಲೋಕದ ಶ್ರೇಯಸ್ಸು ಸಹಜವಾಗಿ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಸ್ವಲ್ಪ ಸ್ಕಿಲ್ ಇದ್ದರೆ ಆಯಿತು. ಸ್ವಲ್ಪ ಸ್ಕಿಲ್ ಸೆಟ್ ಇತ್ತು ಅಂತಂದರೆ ಈ ಲೋಕದಲ್ಲಿ ಸುಖವಾಗಿ ಬದುಕ್ಬಿಡ್ತಾನವನು. ಸುಖವಾಗಿ ಅಂದರೆ ತೊಂದರೆಗಳು ಯಾವುದೂ ಇರೋದಿಲ್ಲ ಅಂತಿಲ್ಲ, ಬದುಕ್ತಾನೆ. ಜೈವಿಕವಾಗಿ ಒಳ್ಳೆಯದಾಗೋದು ಅಂತಂದರೆ ಯಾವುದರಿಂದ ಅಂತ ನೀನು ಅಂದುಕೊಂಡಿದ್ದೀಯ? ದುಃಖ ಪರಿಹಾರ ಆಗಬೇಕು, ಸುಖ ಸಿಗಬೇಕು, ಅದನ್ನು ಶ್ರೇಯಸ್ಸು ಅಂತ ಕರೀತಾರೆ. ಅದು ಇಹ ನ ಇಷ್ಯತೆ, ಕರ್ಮದಿಂದ ಸಿಗೋದಿಲ್ಲ. ನಾವೆಲ್ಲ ಏನು ಅಂದ್ಕೊಂಡಿದ್ದೇವೆ? ಕರ್ಮಠರಾಗಿದ್ದೇವೆ, ಕರ್ಮದಿಂದಲೇ ಎಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೇವೆ. ನಮಗೆ ಅದು ಯಾವುದೋ ಒಂದು ಪುಣ್ಯ ಅಂತ ಒಂದು ತಲೆನಲ್ಲಿ ಇದೆ. ಪುಣ್ಯ ಇಲ್ಲ ಅಂತಲ್ಲ ನಾ ಹೇಳ್ತಾ ಇರೋದು, ಪುಣ್ಯ ಅಂತ ಅಂದ್ಕೊಂಡು ನಾವು ಅಂದ್ಕೊಂಡಿದ್ದಲ್ಲ. ಪುಣ್ಯ ಅಂತಂದರೆ ಮನಸ್ಸು ಪವಿತ್ರ ಆಗೋದು ಅಂತ. ಪುಣ್ಯ ಮತ್ತು ಪಾಪ ಅನ್ನೋದು ಮನಸ್ಸಿನ ಭಾಗ. ಪುಣ್ಯ ಅಂತಂದರೆ ಅದು ಯಾವುದೋ ಒಂದು ಅಲೌಕಿಕವಾದ್ದು, ಅದೊಂದು ಮೂಟೆ ಥರ ಇರುತ್ತೆ ಅಂತ ಅಂದ್ಕೋಬೇಡಿ. ಪುಣ್ಯ ಬಂದಿದೆ ಅನ್ನೋದಕ್ಕೆ ಏನು ಗುರುತು ಅಂದರೆ ನಿಮಗೆ ಶಾಸ್ತ್ರದಲ್ಲಿ ಆಸಕ್ತಿ ಬಂದರೆ. ಪಾಪ ಇದೆ ಅಂತ ಏನು ಗುರುತು ಅಂದರೆ ಜ್ಞಾನ ಬರದೇ ಇದ್ದರೆ, ಜ್ಞಾನದ ಕಡೆ ಆಸಕ್ತಿ ಇಲ್ಲದೆ ಹೋದರೆ. ಇದೇ ಪುಣ್ಯ ಪಾಪಗಳ ಗುರುತು ಇವತ್ತು ನಮಗೆ ಇರುವಂಥದ್ದು. ನೀನು ಕರ್ಮದಲ್ಲಿ ತೊಡಗಿದ್ದೀಯ ನೋಡಿ. ಅವನಿಗೆ ಹೇಳೋದು ಪ್ರಾಚೀನ ಬರಹಿಗೆ, ಶ್ರೇಯಸ್ತ್ವಂ ಕಥಮದ್ರಾಜನ್, ನೀನು ಯಾವುದರಿಂದ ಶ್ರೇಯಸ್ಸು ಅಂತ ಅಂದುಕೊಂಡಿದ್ದೀಯೋ ಅದಲ್ಲ. ಕರ್ಮದಲ್ಲಿ ಕೇವಲ ಶ್ರೇಯಸ್ಸು ಇರೋದಿಲ್ಲ. ಭೋ ಭೋ ಪ್ರಜಾಪತೆ ರಾಜನ್ ಪಶೂನ್ ಪಶ್ಯತ್ ತ್ವಯಾ ಅಧ್ವರೆ ಸಂಜ್ಞಾಪಿತಾನ್ ಜೀವಸಂಖ್ಯಾನ್ ನಿರ್ಘಣೇನ ಸಹಸ್ರಶಃ. ನೀನು ಯಜ್ಞದಲ್ಲಿ ಬಲಿಕೊಟ್ಟ ಸಾವಿರಾರು ಪ್ರಾಣಿಗಳನ್ನು ನೋಡು. ಏತೇ ತ್ವಾಂ ಸಂಪ್ರತೀಕ್ಷಂತೆ ಸ್ಮರಂತೋ ವೈಶಸಂತವ ಸಂಪರೇತಮಯ ಕೂಟೈ ಛಿಂದಂತಿ ಉತ್ಥಿತಮನ್ಯವಃ. ನೀನು ಕೊಂದ ಎಲ್ಲ ಪಶುಗಳು ಅಲ್ಲಿ ಕಾಯ್ತಾ ಇವೆ. ಯಜ್ಞದಲ್ಲಿ ಬಲಿ ಕೊಡಬೇಕು ಅಂತ ಏನು ಕೊಟ್ಟಿದ್ದೀಯ ಅವುಗಳೆಲ್ಲ ನಿನ್ನನ್ನು ಮತ್ತೆ ಅದರಂತೆ ಕೊಲ್ಲಲು ಕಾಯ್ತಾ ಇವೆ. ಅವುಗಳಿಗೆ ಸಿಟ್ಟಿದೆ, ಮತ್ತೆ ಶೂಲವನ್ನು ತೆಗೆದುಕೊಂಡು ನಿನ್ನ ಮೈಯನ್ನು ಎಬ್ಬುತ್ತವೆ, ಚುಚ್ಚುತ್ತವೆ. ಅತ್ರತೆ ಕಥಯಿಷ್ಯೇಹಂ. ಇಲ್ಲಿ ಆಚಾರ್ಯರ ಒಂದು ಭಾಷ್ಯ ಇದೆ. ಕರ್ಮ ಮತ್ತು ಜ್ಞಾನಗಳ ನಡುವೆ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ. ಇದು ಸ್ಪಿರಿಟ್. ಯಾಕೆಂದರೆ ಹೆಚ್ಚಿನ ಧರ್ಮಶಾಸ್ತ್ರಗಳು ಮೀಮಾಂಸಕರಿಂದ ರಚಿತವಾದದ್ದು. ಮೀಮಾಂಸಕರಿಗೆ ಏನು ಅಂದರೆ ಇದು ಮಾಡಿದ್ರೆ ಪುಣ್ಯ ಬರುತ್ತೆ ಅಷ್ಟೇ ಅವ್ರ ತಲೆನಲ್ಲಿ. ಯಾಕೆ ಅದು ಪುಣ್ಯ ಅಂತ ಅವರು ಹೇಳೋಲ್ಲ, ಅದು ಹೇಗೆ ಪುಣ್ಯ ಅಂತಲೂ ಹೇಳೋಲ್ಲ. ಧರ್ಮ ಅಂದರೆ ರಿಚುವಲ್ಸ್ ಅಂತನ್ನೋದು ಹೌದು. ಆ ರಿಚುವಲ್ಸಿನ ಹಿಂದೆ ಇರುವ ಕಾನ್ಸೆಪ್ಟು ಧರ್ಮವೇ. ನಾವೀಗ ಏನೊಂದು ರಿಚುವಲ್ಸ್ ಮಾಡ್ತೇವೆ, ಪೂಜೆ ಮಾಡಬೇಕಾದ್ರೆ ದೊಡ್ಡವರ ಅನುಮತಿ ಕೇಳ್ತೇವೆ. ಪೂಜೆ ಮಾಡುವಾಗ ದೊಡ್ಡವರು ಬಂದರೆ ಅವರ ಕಾಲ್ಮುಟ್ಟಿ ನಮಸ್ಕಾರ ಮಾಡಿ ಮತ್ತೆ ಪೂಜೆ ಮುಂದುವರಿಸಬಹುದು, ಏನು ತೊಂದರೆ ಇಲ್ಲ. ಊಟ ಮಾಡುವಾಗ ಮೊದಲ ಆದ್ಯತೆ ಗರ್ಭಿಣಿಯರಿಗೆ, ಸ್ತ್ರೀಯರಿಗೆ, ವೃದ್ಧರಿಗೆ, ಇವರಿಗೆಲ್ಲ ಮೊದಲ ಆದ್ಯತೆ. ಆಮೇಲೆ ಇವನು ಊಟ ಮಾಡಬೇಕು. ಈ ಥರದ್ದು ಎಷ್ಟೋ ಇದೆ, ಇದೆಲ್ಲ ಶಾಸ್ತ್ರದಲ್ಲಿ ಇರೋವಂಥದ್ದು ಇವೆಲ್ಲ. ಆದರೆ ಇದೆಲ್ಲ ಯಾಕೆ ಮಾಡಬೇಕು? ಅದರ ಹಿಂದೆ ಇರುವ ಕಾನ್ಸೆಪ್ಟ್ ಬಿಹೈಂಡ್ ರಿಚುವಲ್ಸ್ ಅದನ್ನು ಎಕ್ಸ್ಪೋಸ್ ಮಾಡಿರೋದಿಲ್ಲ. ಅದನ್ನು ಯೋಚನೆ ಮಾಡೋ ಮನಸ್ಥಿತಿ ಮೀಮಾಂಸಕರಿಗಿಲ್ಲ. ಅವರು ಜಡರು, ಕರ್ಮ ಜಡರು. ಹೀಗಿರಬೇಕು, ಹೀಗೆ ಮಾಡಬೇಕು, ಅಷ್ಟೇ ತಲೆನಲ್ಲಿ. ಅವರು ಅದನ್ನು ಒಳ್ಳೆ ಮೀಮಾಂಸಕರಿಗೆ ಕಾವ್ಯರಸವನ್ನು ಹೇಳೋದು ಬಹಳ ಕಷ್ಟ ಅಂತ. ಯಾಕೆಂದರೆ ಅವರದ ಕಾರ್ಯಕಾರಣ ಭಾವ ಹುಡುಕೋತಾ ಕೂತ್ಕೋತಾರೆ ಅಂತ. ಆ ರಾಸಿಕ್ಯ ಇರೋದಿಲ್ಲ. ಕಾವ್ಯವನ್ನು ಕಾವ್ಯದ ತರಹ ನೋಡಲ್ಲ. ಹಾಗೆ ವೇದಾಂತವನ್ನು ಅವರು ಹೃದಯ ತುಂಬಿ ಆಸ್ವಾದನೆ ಮಾಡುವಲ್ಲ. ಈ ಕರ್ಮ ಮತ್ತು ಜ್ಞಾನದ ಬಗೆಗೆ ಆಚಾರ್ಯರು ಒಳ್ಳೆ ಬೆಳಕು ಚೆಲ್ತಾರೆ. ಯಥಾವತ್ ಕರ್ಮ ಕರ್ತುಸ್ತು ಜ್ಞಾನ ಸಹಾಯ ಕಾರಕಂ. ಇದರ ಅರ್ಥ ಪ್ರಾಚೀನ ಬರಹಿ ದಡ್ಡನಾಗಿದ್ದ, ಕರ್ಮಠನಾಗಿದ್ದ ಅಂತ ಅರ್ಥ ಅಲ್ಲ. ಕರ್ಮವನ್ನು
ಸರಿಯಾಗಿ ಮಾಡಿದರೆ ಅದು ಜ್ಞಾನವನ್ನು ತಂದುಕೊಡುತ್ತೆ. ನಾವು ಕರ್ಮ ಮಾತ್ರ ಮಾಡುತ್ತೇವೆ, ಜ್ಞಾನ ನಮಗೆ ಬೇಡ ಅಂತನ್ನುವವರು ಎಚ್ಚರದಿಂದ ಇರಬೇಕು ಅನ್ನಲಿಕ್ಕೆ ಈ ಕಥೆ ಶುರುವಾಗೋದು. ಇದು ಪುರಂಜನನ ಕಥೆ. ನಾವು ಕರ್ಮ ಮಾತ್ರ ಮಾಡಿದ್ರೆ ಸಾಕು, ಏನೋ ಮುಕ್ತಿ ಸಿಗತ್ತೆ ಅಂತ ಅಂದುಕೊಳ್ಬೇಡಿ. ಕರ್ಮ ಇರೋದೇ ಜ್ಞಾನಕ್ಕಾಗಿ. ಅನ್ಯಥಾ ಕುರ್ವತ ಕರ್ಮ ನಿರಯಾಯ ಭವಿಷ್ಯತಿ. ಜ್ಞಾನದ ಉದ್ದೇಶ ಇಲ್ಲದೆ ಮಾಡಿದ ಕರ್ಮ ಏನಿದೆ ಅದು ನರಕಕ್ಕೆ ಕಾರಣ ಆಗತ್ತೆ. ನಾವು ಏನು ದೇವರ ಪೂಜೆ ಮಾಡ್ತೇವೆ, ಕೆರೆ ಕಟ್ಟೆ ಕಟ್ಟಿಸೋದು, ಬಾವಿ ತೋಡಿಸೋದು, ಮರಗಳನ್ನು ನಡೆಸೋದು, ದಾನ ಮಾಡೋದು, ಇವುಗಳೆಲ್ಲವೂ ಕೂಡ ಜ್ಞಾನಕ್ಕಾಗಿ ಇವೆ. ಹಸಿದು ಬಂದವರಿಗೆ ಅನ್ನವನ್ನು ನೀಡೋದು, ಪಶು ಪಕ್ಷಿಗಳಿಗೆ ನೀರು ಇಟ್ಟು ಅಗಳನ್ನು ಚೆಲ್ಲೋದು, ಅವಾಗೆಲ್ಲ ಪಂಚಯಜ್ಞ ಅಂತ. ಅದರಲ್ಲಿ ಭೂತಯಜ್ಞವೂ ಒಂದು. ಮನುಷ್ಯನ ಕರ್ತವ್ಯ ಅದು. ಪಶು ಪಕ್ಷಿಗಳು ಉಣ್ಣುವಂತೆ ನೋಡಿಕೊಳ್ಳೋದು. ಆಮೇಲೆ ಬೆಲ್ಲ ಮೊದಲಾದವುಗಳನ್ನು ಇರುವೆಗಳಿಗಾಗಿ ಕೊಡೋದು, ಬೇಸಿಗೆ ಕಾಲ ಮೊದಲಾದವುಗಳಲ್ಲಿ ನೀರಿಡೋದು, ಇವೆಲ್ಲ ಸಹಜವಾದ ಕರ್ತವ್ಯ. ಅದು ಭೂತಯಜ್ಞ ಅಂತ ಕರೀತಾರೆ. ಅವೆಲ್ಲ ಯಾಕೆ ಮಾಡೋದು ಅಂತಂದರೆ ಜ್ಞಾನಕ್ಕಾಗಿ. ಯಾವ ಕರ್ಮದ ಉದ್ದೇಶ ಜ್ಞಾನ ಆಗಿರೋದಿಲ್ಲ ಅದು ನರಕಕ್ಕೆ ಕಾರಣ ಆಗತ್ತೆ. ಕರ್ಮದ ಉದ್ದೇಶ ಏನು? ಜ್ಞಾನ. ದೇವರ ಪೂಜೆ ಅಂತ ನಾವೇನಿಲ್ಲಿ ಮಾಡ್ತೇವೆ, ಹೋಮ ಅಂತ ಏನು ಅಗ್ನಿಯ ಮಾಧ್ಯಮದಲ್ಲಿ ಮಾಡ್ತೇವೆ, ಇವುಗಳೆಲ್ಲ ಕಡೆಗೆ ಗಾಳಿಯಲ್ಲಿ ಚಿಂತನೆ ಮಾಡೋದು ದೇವರನ್ನು, ಅಂದರೆ ಆಕಾಶದಲ್ಲಿ, ಅಂದರೆ ಹೃದಯಾಕಾಶದಲ್ಲಿ ದೇವರ ಚಿಂತನೆ ಮಾಡೋದು, ಅದು ಜ್ಞಾನವೇ. ನೀರನ್ನು ಕೊಳೆ ಮಾಡದೇ ಇರೋದು, ಇವುಗಳೆಲ್ಲ ಜ್ಞಾನವೇ. ಜ್ಞಾನಕ್ಕೆ ಕಾರಣ ಆಗಬೇಕು ಮುಂದೆ. ಹಾಗಿಲ್ಲದೆ ಹೋದರೆ ಅದು ನರಕಕ್ಕೆ ಕಾರಣ ಆಗತ್ತೆ. ತಥಾಪಿ ಕರ್ಮನಿಂದಂತಿ ನಯತ ಕರ್ತು ಮಂಜಸ ಶಕ್ಯಂ. ಕರ್ಮವನ್ನು ಮಾಡುವವರನ್ನು ವೇದಗಳು ನಿಂದನೆ ಮಾಡ್ತವೆ. ಫಲವಾಹ್ಯೇತೆ ದೃಢ ಯಜ್ಞರೂಪಾ ಅಂತ. ಕರ್ಮ ಅನ್ನೋದು ನರಕಕ್ಕೆ ಕಾರಣ ಅಂತ ವೇದ ಹೇಳಿದರೆ, ಜ್ಞಾನದ ಉದ್ದೇಶವಿರದೆ ಮಾಡುವ ಕರ್ಮ ಅಂತನ್ನೋದು ಕಾರಣ ನರಕಕ್ಕೆ ಅಂತ ಅರ್ಥ. ಉಪನಿಷತ್ತು, ಇವಾಗ ವೇದ ಇದೆಯಲ್ಪ, ವೇದದಲ್ಲಿ ಸಂಹಿತೆ ಇದೆ. ಆ ಸಂಹಿತೆಯನ್ನು ಯಾವ ರೀತಿ ಬಳಸಬೇಕು ಅಂತ ಹೇಳಿ ಬ್ರಾಹ್ಮಣ ಆರಣ್ಯಕಗಳು ಹೇಳ್ತವೆ. ಮತ್ತು ಉಪನಿಷತ್ತು ಆರಣ್ಯಕದ ಕಡೆಯ ಭಾಗ. ಅದು ಯಾಕೆ ನಿಂದನೆ ಮಾಡ್ತವೆ ಕರ್ಮವನ್ನು? ಅದರ ಉದ್ದೇಶ ಏನು? ಜ್ಞಾನಕ್ಕಾಗಿ ಕರ್ಮ ಮಾಡಬೇಕು ಅನ್ನೋದು ಉದ್ದೇಶವೇ ವಿನಃ ಕೇವಲ ಕರ್ಮವನ್ನು ನಿಂದನೆ ಮಾಡೋದಲ್ಲ. ಕರ್ಮ ಜಡರಾಗಬೇಡಿ. ಆದರೆ ಕರ್ಮ ಜಡರಾಗಿ ಹೋಗೋದು ಸಹಜ. ಭೀಮಸೇನ ಕೂಡ ಬೈದಿದ್ದಾನೆ. ಧರ್ಮರಾಜನತೆ ಪ್ರಜ್ಞಾ ಸಮ್ಯಗಸ್ತೀತಿ ಮೇ ಮತಿ ಶ್ರೋತ್ರಿಯಸ್ಯೇವತೆ ರಾಜನ್ ಮಂದಕಸ್ಯ ಅವಿಪಶ್ಚಿತಃ ಅನುವಾಕ ಹತಾಬುದ್ಧಿ ನೈಷಾ ತತ್ವಾರ್ಥದರ್ಜಿನಿ ಅಂತ ಭೀಮಸೇನ ಇಷ್ಟು ಉಗ್ರವಾಗಿ ವೈದಿಕರನ್ನು ಬೈದದ್ದು ನಾವಲ್ಲೇ ನೋಡೋದು. ಅಂದರೆ ವೈದಿಕರು ಅಂದರೆ ತೋರ್ಕೆಯ ವೈದಿಕರು, ಜ್ಞಾನದ ಉದ್ದೇಶವಿರದ ವೈದಿಕರು. ಶ್ರೋತ್ರಿಯ ಸೇವತೆ ರಾಜನ್ ಮಂದಕಸ್ಯ, ತಾನೇನು ಮಾಡುವುದು ಅನ್ನುವುದರ ಎಚ್ಚರವಿರದ, ಅವಿಪಶ್ಚಿತ ದಡ್ಡನಾದ ವೈದಿಕರ ಬುದ್ಧಿ ನಿನ್ನದ್ದು. ನೈಷಾ ತತ್ವಾರ್ಥದರ್ಶಿನಿ, ಅದಕ್ಕೆ ತತ್ವ ಕಾಣಿಸ್ತಾ ಇಲ್ಲ. ಅನುವಾಕ ಹತಾಬುದ್ಧಿ, ವೇದಗಳನ್ನ ಮೇಲುನೋಟದಲ್ಲಿ ಉರು ಹೊಡೆದು ಅದೇ ಸತ್ಯ, ಅದು ಬಿಟ್ಟು ಬೇರೆ ಇಲ್ಲ ಅಂತ ಅಂದುಕೊಳ್ಳುವವ, ಹಾಗಾಗಬೇಡ ನೀನು ಅಂತ ಹೇಳ್ತಾನೆ. ಅಲ್ಲಿ ಕರ್ಮವನ್ನು ಬೈತಾ ಇರೋದಲ್ಲ. ಭೀಮಸೇನ ಬಹಳ ದೊಡ್ಡ ಕರ್ಮಯೋಗಿ. ಆದರೆ ಕರ್ಮವನ್ನು ಬೈಯೋದು ಯಾಕೆ ಅಂದರೆ, ಆ ಕರ್ಮಕ್ಕೆ ಜ್ಞಾನದ ಉದ್ದೇಶ ಇರದಿದ್ದರೆ, ಭಗವತ್ ಪ್ರೀತಿಯ ಉದ್ದೇಶ ಇರದೆ ಹೋದರೆ ಬೈಯೋದು. ಜ್ಞಾನದ ಉದ್ದೇಶ ಇದ್ದರೆ ಅವನು ರಿಜಿಟ್ ಆಗೋಲ್ಲ, ಕರ್ಮ ಕಟು ಅಂತ ಅನಿಸೋಲ್ಲ. ಯಾಕೆಂದರೆ ಇವತ್ತು ನಾವು ಬಹಳ ಜನ ಕರ್ಮ ಕಟುಗಳಿಂದ, ಕಟುವಾದ ಕರ್ಮ ಮಾಡುವವರಿಂದ ಇದು ಈ ತತ್ವಶಾಸ್ತ್ರದ ಸಂಗತಿಯೇ ಬೇಡ ಅಂತ ಓಡ್ ಹೋದವ್ರನ್ನ ನೋಡಿದ್ದೀವಿ. ಮಧ್ವಶಾಸ್ತ್ರವ ಬೇಡವೇ ಬೇಡ ಅಂತ.
ಯಾಕೆಂದರೆ ಬರೇ ಕರ್ಮಠರು, ಅವರಿಗೆ ಒಂಚೂರು ಕರುಣೆ ಇಲ್ಲ ಅಂತ. ಪಾಪ ಅವ್ರಿಗೂ ಗೊತ್ತಿರಲ್ಲ, ಹಂಗೆ ಮಾಡಿರ್ತಾರೆ, ಏನೋ ಮಾಡಬೇಕು ಅಂತ ಮಾಡಿರ್ತಾರೆ. ಕೆಲವೊಂದು ಸರ್ತಿ ಅಜ್ಞಾನವೂ ಸೇರಿಕೊಂಡಿರುತ್ತೆ, ಕೆಲವೊಂದು ಸರ್ತಿ ವಿಪರೀತ ಜ್ಞಾನವೂ ಸೇರಿಕೊಂಡಿರುತ್ತೆ. ಆದರೆ ವೇದದಲ್ಲಿ ಕರ್ಮವನ್ನು ನಿಂದನೆ ಮಾಡುವ ಪ್ರಸಂಗ ಬಂದರೆ ನಾವು ಅಂದ್ಕೊಳ್ಬೇಕು, ಯಾವ ಕರ್ಮಕ್ಕೆ ಜ್ಞಾನದ ಉದ್ದೇಶ ಇರುವುದಿಲ್ಲವೋ ಅದನ್ನು ನಿಂದನೆ ಮಾಡ್ತಾ ಇರುವುದು. ಆದ್ದರಿಂದಾಗಿ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಕಾಯ್ತಾ ಇವೆ ಅಂತ, ಜ್ಞಾನದ ಉದ್ದೇಶ ಇರಬೇಕು ಅಂತ ಎಚ್ಚರಗೊಳಿಸೋದಾಗಿತ್ತೇವೆ. ನಾನು ನಿಜವಾಗಿಯೂ ಕಾಯ್ತಾ ಇರಲಿಲ್ಲ. ಅಲ್ಲಿ ಹೇಳೋದು ವಾಗ್ಭಂಗಿ, ಅದು ವಾಚೋಯುಕ್ತಿ ಅಂತ ಕರೀತಾರೆ. ಅದು ಮಾತಿನ ಭಂಗಿ. ಅವರು ಅಲ್ಲಿ ಇವ್ರ ಮೇಲೆ ಸೈಡಿನಿಂದ ಹಿಂಗೆ ಕಾಯ್ತಾ ಇದ್ವು ಅಂತ ಅರ್ಥ ಮಾಡ್ಕೊಳ್ಳೋದು ಬೇಕಿಲ್ಲ. ನೋಡಪ್ಪ, ಕರ್ಮ ಅನ್ನೋದು ಅನರ್ಥ, ಜ್ಞಾನದ ಉದ್ದೇಶ ಇಲ್ಲದಿದ್ದರೆ ಅನ್ನೋದಷ್ಟೇ ಅದರ ಸ್ಪಿರಿಟ್. ಇದನ್ನು ನೀವು ಹಾಗೆ ತೆಗೆದುಕೊಳ್ಳಬಾರದು. ಇದರಲ್ಲಿ ಇನ್ನೂ ಕೆಲವೊಂದು ವಿಶೇಷಗಳಿದೆ. ಯಾರಿಗೆ ಜ್ಞಾನದ ಉದ್ದೇಶ ಇರದೆ ಕರ್ಮ ಮಾಡುವ ಒಂದು ಹುಕ್ಕಿ ಇರುತ್ತೆ, ಅವರಿಗೆ ಇದು ಎಚ್ಚರಿಕೆ ಅಷ್ಟೇ. ನಿಜವಾಗಿಯೂ ಇವನು ಹಾಗೆ ಮಾಡ್ತಾ ಇರಲಿಲ್ಲ, ಇಂತಹ ಜ್ಞಾನಿಗಳಾದ ಮಕ್ಕಳನ್ನು ಪಡೆದಿದ್ದಾನೆ, ಅವನು ಹಾಗೆ ಮಾಡ್ತಿರ್ತಾನ. ಅದರಿಂದ ಇದು ಕರ್ಮದ ನಿಂದನೆ, ಜ್ಞಾನದ ಉದ್ದೇಶವಿರದ ಕರ್ಮದ ನಿಂದನೆಯಾಗಿ ತೆಗೆದುಕೊಳ್ಬೇಕೇ ವಿನಃ ನಿಜವಾಗಿಯೂ ಹಾಗೆ ಕಾಯ್ತಾ ಇದ್ರು ಅಂತ ಅರ್ಥ ಮಾಡಬಾರದು. ಯಾಗದಲ್ಲಿ ಸತ್ತ ಪಶುಗಳಿಗೆ ಸ್ವರ್ಗ ಆಗತ್ತೆ, ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ. ಆದರೆ ಜ್ಞಾನದ ಉದ್ದೇಶ ಇರದೆ ಯಾಗದಲ್ಲಿ ಪಶು ಹಿಂಸೆ ಮಾಡಿದ್ರೆ ಅದು ಸಮಸ್ಯೆಯೇ. ಆ ಸಮಸ್ಯೆಗೂ ನಮಗೆ ಉತ್ತರ ಇದೆ. ಆ ಸಮಸ್ಯೆ ಹೇಗಾಗತ್ತೆ, ಏನಾಗತ್ತೆ ಅನ್ನೋದನ್ನು ನಾವು ಮಹಾಭಾರತದಲ್ಲಿ ದೃಪದನ ಪೂರ್ವಜರನ್ನು ನೋಡ್ತೇವೆ. ದೃಪದನ ಪೂರ್ವಜನ ಕಥೆ ನಿಮಗೆ ಗೊತ್ತಿರಬೇಕು, ವನಪರ್ವದಲ್ಲಿ ಬರುತ್ತೆ. ಸೋಮಕ ಅಂತ ಒಬ್ಬ ರಾಜ, ಅವನಿಗೆ 100 ಜನ ಹೆಂಡತಿಯರು, ಒಂದೇ ಮಗು. 100 ಜನ ಉತ್ಕಟವಾಗಿ ಆ ಮಗುವನ್ನು ಪ್ರೀತಿಸ್ತಾ ಇದ್ರು. ಒಂದು ಸರ್ತಿ ಮಗುವಿಗೆ ಒಂದು ಇರುವೆ ಕಚ್ಚಿತು, ಹೋ ಅಂತ 100 ಜನ ಹೆಂಡತಿಯರು ಹತ್ರು. ಇವನೇನೋ ಗಾಬರಿಯಾಗಿ ಓಡಿ ಬಂದ, ಗೊತ್ತಾಯಿತು ಮಗುವಿಗೆ ಇರುವೆ ಕಚ್ಚಿದೆ, ಅದಕ್ಕೆ ಅಳ್ತಾ ಇದೆ, ಅದಕ್ಕೆ ಇವರೆಲ್ಲ ಅಳ್ತಾ ಇದ್ದಾರೆ ಅಂತ. ಕಡೆಗೆ ಅವನು ಪುರೋಹಿತರ ಹತ್ರ ಹೇಳ್ದ, ನೋಡಿ ಇದಕ್ಕೇನಾದರೂ ವ್ಯವಸ್ಥೆ ಆಗಬೇಕು, ಅಷ್ಟು ಜನರಿಗೂ ಮಕ್ಕಳು ಹುಟ್ಟಬೇಕು ಅಂತ. ಅದೊಂದಿದೆ, ನೀನು ಮಾಡಬೇಕಷ್ಟೇ ಎಂದರು. ಏನು ಅಂತ ಕೇಳ್ದ. ಏನಾದರೂ ಮಾಡಿಬಿಡ್ತೇನೆ. ಸರಿ, ಅವರು ಹೇಳಿದ್ರು, ನೋಡು, ಪಶುವಿನ ವಪೆ ಅಂದರೆ ಕರುಳಿನ ಬಳಿ ಇರುವ ಮಿದುವಾದ ಮಾಂಸ ಭಾಗ, ಅದನ್ನು ಹೋಮ ಮಾಡಿ ಸ್ವೀಕರಿಸಬೇಕು ಅಂತ ಇದೆ. ಈ ಜಂತು ಅಂತ ಅವನ ಹೆಸರು, ಆ ಮಗನ ಹೆಸರು ಜಂತು. ಆ ಜಂತುವಿನ ವಪೆಯನ್ನು ಹೋಮ ಮಾಡೋಣ, ಮಗು ಸಾಯತ್ತೆ, ಆಮೇಲೆ ಮತ್ತೆ ಬದುಕತ್ತೆ. ಮೊದಲನೆಯ ಹೆಂಡತಿಯಲ್ಲಿ ಅವನೇ ಹುಟ್ಟುತ್ತಾನೆ, ಅವನೇ ಹುಟ್ಟಿದ್ದಾನೆ ಅನ್ನೋದಕ್ಕೆ ಕುರು ಹಾಕಿ ಈ ಬಲಗಡೆ ಬಂಗಾರದ ಕವರ್ ಇರುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಮಾಡಿದ ಅವನು. ಇವರು ಮೊದಲು ಪ್ರತಿಭಟನೆ ಮಾಡಿದ್ರು, ಆಮೇಲೆ ನಿಸ್ಸಹಾಯಕರಾದರು 100 ಜನ. ಕಡೆಗೆ ಆ ಜಂತುವನ್ನು ಹೋಮ ಆಯಿತು, ಮತ್ತೆ ಜಂತು ಹುಟ್ಟಿದ. ಆ 99 ಉಳಿದ ಮಂದಿ ಇದ್ರಲ್ಲ, ಉಳಿದ ಹೆಂಡತಿಯರು, ಅವರಿಗೂ ಅದೇ ಮಕ್ಕಳು ಉಂಟಾದರು. ಆದರೆ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಪ್ರೀತಿಸಲೇ ಇಲ್ಲ, ಅವರು ಜಂತುವನ್ನೇ ಪ್ರೀತಿಸಿದ್ರು. ಇವನು ರಾಜ ಸತ್ತ ಮೇಲೆ ಸ್ವರ್ಗಕ್ಕೆ ಹೋದ. ಪುರೋಹಿತರಲ್ಲಿ ಅಂತ ಕೇಳ್ದ, ನರಕದಲ್ಲಿದ್ದಾರೆ ಅಂತ ಉತ್ತರ ಬಂತು. ಯಾಕೆ ಅಂತ ಕೇಳಿದ, ನರಮೇಧ ಮಾಡಿದ್ದಾರೆ ಅಂತ ಉತ್ತರ ಬಂತು. ಅದಕ್ಕೆ ಅವನು ಹೇಳ್ದ, ನನಗಾಗಿ ಮಾಡಿದ್ದಾರೆ ಅವರು ನರಮೇಧ, ಬೇರೆ ಯಾವ ಉದ್ದೇಶವೂ ಇಲ್ಲ. ಅದರಿಂದಾಗಿ ಒಂದೋ ನನ್ನನ್ನು ನರಕಕ್ಕೆ ಹಾಕಿ, ಒಂದೋ ಅವರನ್ನು ಸ್ವರ್ಗಕ್ಕೆ ತನ್ನಿ ಅಂತ ಹೇಳಿ ರಾಜ ಪುರೋಹಿತರಲ್ಲಿ ಇದು ಸ್ವರ್ಗದಲ್ಲಿರುವ ದೇವತೆಗಳಲ್ಲಿ ಮನವಿ ಮಾಡಿ ಆ ಪುರೋಹಿತರನ್ನು ಸ್ವರ್ಗಕ್ಕೆ ಕರೆತಂದ ಅಂತ ಒಂದು ಬರುತ್ತೆ. ಅದರಿಂದಾಗಿ ಅದರ ಸ್ಪಿರಿಟ್ ಏನು? ಪಶು ಅನ್ನೋದು
ಸತ್ತರೆ ಸ್ವರ್ಗ ಆಗತ್ತೆ. ಆದರೆ ಈ ಕ್ರಿಯೆ ಸರಿಯಾಗಿದ್ದರೆ ಪಶುವಿಗೆ ಒಳ್ಳೆ ಗತಿ ಆಗ್ತದೆ. ಇಲ್ಲಾಂದರೆ ಪಶುವಿಗೆ ಒಳ್ಳೆ ಗತಿ ಆದರೂ ಕೂಡ ಯಜಮಾನನಿಗೆ ಒಳ್ಳೆ ಗತಿ ಆಗಬೇಕು ಅಂತ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಹೇಳಿದ್ದು ಅದು ಸ್ಪಿರಿಟನ್ನು ಮಾತ್ರ ತೆಗೆದುಕೊಳ್ಬೇಕು. ನಾರದರು ಹೇಳಿದ್ದು ಅಲ್ಲಿ ಪ್ರಾಣಿಗಳು ಕಾಯ್ತಾ ಇವೆ, ನಿನ್ನನ್ನು ಸೀಳಿ ಬಿಡಬೇಕು ಅಂತ, ಅದು ಸ್ಪಿರಿಟ್ ತಗೊಳ್ಬೇಕು. ಜ್ಞಾನದ ಉದ್ದೇಶವಿಲ್ಲದ ಕರ್ಮ ವ್ಯರ್ಥ, ಅಷ್ಟೇ ಇದರ ಅಭಿಪ್ರಾಯ. ಆಚಾರ್ಯರು ಅದನ್ನೇ ಹೇಳಿದ್ದು. ತಥಾಪಿ ಕರ್ಮ ನಿಂದಂತೆ ನಯತ ಕರ್ತು ಮಂಜಸ ಶಕ್ಯಂ. ಕರ್ಮವನ್ನು ಪೂರ್ತಿ ಜ್ಞಾನದ ಹಿನ್ನೆಲೆಯಲ್ಲೇ ಮಾಡಲಿಕ್ಕೆ ಕೆಲವೊಮ್ಮೆ ಕಷ್ಟ ಆಗತ್ತೆ ಎನ್ನುವ ಹಿನ್ನೆಲೆಯಲ್ಲಿಯೂ ಕೂಡ ಕರ್ಮವನ್ನು ನಿಂದನೆ ಮಾಡ್ತಾರೆ. ಅದರ ಅರ್ಥ ಅದನ್ನು ವರ್ಬಲ್ ಮೀನಿಂಗಲ್ಲಿ ತೆಗೆದುಕೊಳ್ಬಾರ್ದು, ಲೆಕ್ಸಿಕನ್ ಮೀನಿಂಗಲ್ಲಿ ತೆಗೆದುಕೊಳ್ಬಾರ್ದು, ಅದರ ಸ್ಪಿರಿಟನ್ನು ಮಾತ್ರ ತೆಗೆದುಕೊಳ್ಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಅದರಿಂದಾಗಿ ಅವು ಸೇಡಿಗೆ ಕಾಯ್ತಾ ಇರಲಿಲ್ಲ, ಕಾಯ್ತಾ ಇದೆ ಅಂತ ಹೇಳುವ ಮೂಲಕ ಕೊಟ್ಟ ಎಚ್ಚರಿಕೆ ಅಷ್ಟೇ. ಅದು ಆಚಾರ್ಯರ ಭಾಷ್ಯದಿಂದ ಸ್ಪಷ್ಟ. ಇನ್ನು ಅತ್ರತೆ ಕಥಯಿಷ್ಯೇಹಂ ಇತಿಹಾಸಂ ಪುರಾತನಂ ಪುರಂಜನಸ್ಯ ಚರಿತಂ ನಿಬೋಧ ಗದತೋ ಮಮ. ನಾನು ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕಥೆಯನ್ನು ಹೇಳ್ತೇನೆ, ಪುರಂಜನನ ಕಥೆ. ಇತಿಹಾಸ ಹೇಳ್ತೇನೆ ಕೇಳು. ನಿಬೋಧ ಗದತೋ ಮಮ. ಇದು ಇತಿಹಾಸ ಅಂತ ಹೇಳ್ತಾರೆ. ಪ್ರತಿಯೊಬ್ಬನ ಜೀವನದಲ್ಲೂ ನಡೆಯುತ್ತೆ. ಅದರಿಂದಾಗಿ ಇತಿಹಾಸ. ಕೆಲವೊಂದು ಕಡೆ ಇತಿಹಾಸ ಅಂತ ಹೇಳಿರೋಲ್ಲ. ಈಗ ಉದಾಹರಣೆಗೆ ಮಹಾಭಾರತದಲ್ಲಿಯೇ 2-3 ಕಡೆ ಸುವರ್ಣಷ್ಠೀವಿ ಅನ್ನೋ ಒಂದು ಕಥೆ ಬರುತ್ತೆ. ದ್ರೋಣ ಪರ್ವದಲ್ಲಿ ಒಂತರಹ ಬರುತ್ತೆ, ಶಾಂತಿ ಪರ್ವದಲ್ಲಿ ಒಂತರಹ ಬರುತ್ತೆ, ಷೋಡಶ ರಾಜಕೀಯ ಅಂತ 16 ಜನ ರಾಜರ ವಿಚಿತ್ರವಾದ ಕಥೆಗಳು ಅನ್ನುವ ಹೆಸರಿನಲ್ಲಿ ಒಂತರಹ ಬರುತ್ತೆ. ಅಲ್ಲಿ ಎಲ್ಲಿ ಇತಿಹಾಸ ಅಂತ ಹೇಳಿದ್ದಾರೆ ಅಲ್ಲಿ ಇತಿಹಾಸ ಅಂತ ತೆಗೆದುಕೊಳ್ಬೇಕು. ಎಲ್ಲಿ ಹೇಳಲಿಲ್ಲ, ಯಾವುದೋ ಒಂದು ನೀತಿಯನ್ನು ಹೇಳಲಿಕ್ಕೆ ಮಾತ್ರ ತೆಗೆದುಕೊಂಡಿದ್ದಾರೆ ಅಂತ. ಎಲ್ಲಿ ನೀತ್ಯಾತ್ಮಕವೂ ಆಗಿರುತ್ತೆ, ಇತಿಹಾಸವೂ ಆಗಿರುತ್ತೆ, ಅಲ್ಲಿ ಇತಿಹಾಸಂ ಅಂತ ಹೇಳ್ತಾರೆ. ಅದು ವೇದವ್ಯಾಸರ ಸ್ಟೈಲ್. ಅದನ್ನು ನಾವೀಗ ಆ ಪುರಂಜನನ ಕಥೆಯನ್ನು ನೋಡೋಣ. ಆಸೀತ್ ಪುರಂಜನೋ ನಾಮ ರಾಜಾ ರಾಜನ್ ಬೃಹಚ್ಛ್ರವಾಹ ತಸ್ಯ ಅವಿಜ್ಞಾತ ನಾಮ ಆಸೀತ್ ಸಖಾ ವಿಜ್ಞಾತ ಚೇಷ್ಟಿತಃ. ಒಬ್ಬ ಪುರಂಜನ ಅಂತ ಇದ್ದ, ಬೃಹಚ್ಛ್ರವಾಹ, ಅವನ ಕೀರ್ತಿ ಬಹಳ ದೊಡ್ಡದು. ತಸ್ಯ ಅವಿಜ್ಞಾತ ನಾಮ ಆಸೀತ್, ಅವನಿಗೊಬ್ಬ ಗೆಳೆಯ ಇದ್ದ, ಅವನ ಹೆಸರೇನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ತಸ್ಯ ಅವಿಜ್ಞಾತ ನಾಮ ಆಸೀತ್ ಸಖ. ಅವಿಜ್ಞಾತ ಚೇಷ್ಟಿತ, ಅವನು ಏನು ಮಾಡ್ತಾನೆ ಅಂತಲೂ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಯಾರಿವನು? ಯಾರು ಈ ಪುರಂಜನ? ಯಾರು? ಅದಕ್ಕೆ ಆಚಾರ್ಯರು ಒಂದು ಒಳನೋಟವನ್ನು ಕೊಡ್ತಾರೆ. ದೇವಜೀವಾಭಿಮಾನೀತು ಬ್ರಹ್ಮೈವತು ಚತುರ್ಮುಖ. ದೇವತೆಗಳ ಆತ್ಮ ಸ್ವರೂಪಕ್ಕೆ ಅಭಿಮಾನಿ ಬ್ರಹ್ಮದೇವರು. ಅದರಿಂದಾಗಿ ದೇವತೆಗಳ ಸಾಧನೆ, ಆ ಸಾಧನೆಯನ್ನು ನೋಡಿಕೊಳ್ಳುವವರು ಮತ್ತು ದೇವತೆಗಳ ಸಾಧನೆಯನ್ನು ಪ್ರತಿನಿಧಿಸುವವರು ಬ್ರಹ್ಮದೇವರು. ದೇವತೆಗಳ ಪ್ರತಿನಿಧಿ ಬ್ರಹ್ಮದೇವರು, ದೇವತೆಗಳ ಸಾಧನೆಯ ಪ್ರತಿನಿಧಿ ಬ್ರಹ್ಮದೇವರು. ಅದರಿಂದಾಗಿ ದೇವತೆಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಬ್ರಹ್ಮದೇವರ ಜೀವನವನ್ನು ನೋಡಿದ್ರೆ ಆಯಿತು. ಅವರು ಯಾವ ರೀತಿ ಸಾಧನೆ ಮಾಡ್ತಾರೆ, ಹೇಗೆ ಮುಂದುವರಿತಾರೆ, ಅವರ ನಡೆ ಏನು ಇತ್ಯಾದಿಗಳೆಲ್ಲ ಗೊತ್ತಾಗುವಂಥದ್ದು. ಮಾನುಷಾಣಾಂತು ಜೀವಾನಾಂ ಅಭಿಮಾನಿ ಪುರಂಜನಃ. ಇನ್ನು ಮನುಷ್ಯ ಜೀವರ ಅಭಿಮಾನಿ ಒಬ್ಬ ಇದ್ದಾನೆ, ಅವನೇ ಪುರಂಜನ. ಇಲ್ಲಿ ಆಸೀತ್ ಪುರಂಜನೋ ನಾಮ ಅಂತ ಹೇಳಿದ್ರೆ ಅವನು ಮಾನುಷ ಜೀವಾಭಿಮಾನಿಯೂ ಹೌದು, ನಮ್ಮ ನಿಮ್ಮಂತೆ ಒಂದು ಕಾಲದಲ್ಲಿ ಈ ಭೂಮಿಯಲ್ಲಿ ಬಾಳು ಸವೆಸಿದವನೂ ಹೌದು.
ಅವನ ಇತಿಹಾಸ, ಅವನ ನಡೆ ಅನ್ನೋದು ಐತಿಹಾಸಿಕವೂ ಹೌದು, ಆಧ್ಯಾತ್ಮಿಕವೂ ಹೌದು. ವೇದವ್ಯಾಸರು ಹೇಳುವ ಕಥೆಗೆ ಈ 2-3 ಆಯಾಮಗಳು ಅತ್ಯಂತ ಸಹಜವಾಗಿ ಇರ್ತದೆ. ಸತು ರಾಜ ಹರೇ ಪುತ್ರ, ಅವನು ಪರಮಾತ್ಮನ ಮಗ, ರಾಜನಾಗಿ ಈ ಲೋಕದಲ್ಲಿ ಬಾಳು ಸವೆಸಿದ್ದ. ಅಸುರಾಣಾಂ ಕಲಿಸ್ವಯಂ. ಇಲ್ಲಿ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು. ಈ ಪುರಂಜನನ ಕಥೆ ಇದೆಯಲ್ಲ, ಅದು ಮಾನುಷ ಜೀವರ ಕಥೆ, ಆಸುರ ಜೀವರ ಕಥೆ ಅಲ್ಲ, ದೇವತೆಗಳ ಕಥೆ ಅಲ್ಲ. ಪುರಂಜನ ನಮ್ಮ ಪ್ರತಿನಿಧಿ ಆಗ್ತಾನೆಯೇ ವಿನಃ ದೇವತೆಗಳ ಪ್ರತಿನಿಧಿ ಅಲ್ಲ, ಹಾಗೆಯೇ ಅಸುರರ ಪ್ರತಿನಿಧಿಯೂ ಅಲ್ಲ. ಇದು ನೆನಪಿಡಬೇಕು. ಹೀಗಾಗಿ ಮಾನುಷ ಪ್ರತಿನಿಧಿ ಅಂತ ಹೇಳಿ ಮನುಷ್ಯರ ಜೀವನದ ಏರಿಳಿತಗಳನ್ನು ಪುರಂಜನ ಪ್ರತಿಫಲಿಸಬಲ್ಲನೇ ವಿನಃ ಅಸುರರ ಜೀವನದ ಏರಿಳಿತಗಳನ್ನು ಪ್ರತಿಫಲಿಸುವುದಿಲ್ಲ, ನೆನಪಿಡಿ. ಹಾಗೆ ದೇವತೆಗಳ ಜೀವನದ ಏರಿಳಿತಗಳು ಹೀಗೆ ಅಂತ ಹೇಳಲಿಕ್ಕೆ ಬರಲ್ಲ. ಈ ಎಚ್ಚರದಿಂದ ನಾವು ಈ ಕಥೆಯನ್ನು ಅಧ್ಯಯನ ಮಾಡಬೇಕು ಅಂದರು ಆಚಾರ್ಯ. ಇಲ್ಲ ಅಂದರೆ ಪುರಂಜನ ಯಾರು ಅನ್ನೋದೇ ದೊಡ್ಡ ಕುತೂಹಲ. ಯಾರಿವನು ಗೊತ್ತಿಲ್ಲ. ಆಚಾರ್ಯರು ಅವನ ಬಗ್ಗೆ ತಿಳಿಸ್ಕೊಟ್ರು. ತನ್ಮೂಲಕ ಪುರಂಜನೋಪಾಖ್ಯಾನ ಅನ್ನೋದು ಯಾರ ಕಥೆ? ಎಲ್ಲ ಮಾನುಷ ಜೀವರ ಸಾಧನೆಯ ಏರಿಳಿತದ ಕಥೆ ಅಂತ ಹೇಳಿದ್ರು. ಜೀವ ಸಂಸ್ಕೃತಿವತ್ ತಸ್ಮಾತ್ ಪುರಂಜನ ಕಥಾಪಿತು. ಅದರಿಂದಾಗಿ ಪುರಂಜನನ ಕಥೆ ಅನ್ನೋದು ಜೀವರ ಸಂಸಾರ ಹಾಗೂ ಜೀವರ ಮುಕ್ತಿಯನ್ನು ಚಿಂತಿಸುತ್ತಾರೆ. ತಸ್ಮಾತ್ ಜೀವಶ್ರುತಿಜ್ಞಪ್ತ್ಯೈ ಪುರಂಜನ ಕಥಾಂ ಮುನಿ ನಾರದ ಅಶ್ರಾವಯತಿ. ಅದರಿಂದಾಗಿ ಮನುಷ್ಯರ ಸಾಧನೆಯ ಏರಿಳಿತಗಳ ಪರಿಚಯ ಮಾಡಿಕೊಡುವುದಕ್ಕಾಗಿ ನಾರದರು ಪುರಂಜನ ಕಥೆಯನ್ನು ಈ ಪ್ರಾಚೀನ ಬರಹಿಯ ಮಾಧ್ಯಮದಲ್ಲಿ ಜಗತ್ತಿಗೆ ಕೊಟ್ಟರು. ನಾರದೋ ಶ್ರಾವಯದ್ ವಿದ್ವಾನ್ ನೃಪಂ ಪ್ರಾಚೀನ ಬರ್ಹಿಷಂ. ಈ ಕಥೆಗೆ 2 ಆಯಾಮ ಇದೆ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಪ್ರಾಯಸ್ತು ತತ್ಕಥಾ ಜೀವೇ ಸ್ಥಿತ ಪ್ರತ್ಯೇಕ ಶೋಪಿ. ಇದು 2 ತರಹದ ಇದೆ. ಒಂದು, ಪುರಂಜನ ಅಂತ ಒಬ್ಬ ನಿಜವಾಗಿಯೂ ನಮ್ಮ ನಿಮ್ಮಂತೆ ರಕ್ತ ಮಾಂಸಗಳಿಂದ ಕೂಡಿಕೊಂಡು ನಡೆದಾಡಿದ ಜೀವನೂ ಇದ್ದ. ಅದೇ ರೀತಿ ಎಲ್ಲ ಜೀವರ ಪ್ರತಿನಿಧಿಯಾಗಿಯೂ ಇದ್ದಾನೆ. ಅಂದರೆ ಪುರಂಜನನ ಕಥೆ ಪ್ರಾತಿನಿಧಿಕವೂ ಹೌದು, ಐತಿಹಾಸಿಕವೂ ಹೌದು. ಯಾಕೆಂದರೆ ಎಲ್ಲ ಇತಿಹಾಸಗಳು ಪ್ರಾತಿನಿಧಿಕ ಅಲ್ಲ. ನೀವು ಯಾವುದೋ ಒಬ್ಬ ಸಾಧಕನ ಜೀವನವನ್ನು ತೆಗೆದುಕೊಂಡ್ರೆ ಎಲ್ಲರೂ ಹೀಗೆ, ಆಲ್ಮೋಸ್ಟ್ ಹೀಗೆ ಅಂತ ಹೇಳಲಿಕ್ಕೆ ಬರಲ್ಲ. ಅವರವರ ಪರಿಸರ ಪ್ರಸಂಗ ಎಲ್ಲ ಬೇರೆ ಬೇರೆಯಾಗಿ ಇರ್ತದೆ. ಅದರಿಂದ ಇದು ಬೇರೆ ಥರ. ಪ್ರತ್ಯೇಕಂ ಯತ್ತು ಯುಜ್ಯೇತ ತದುನ್ನೇಯಂ ಯಥಾಯಥ. ಈ ತರಹದ ಕಥೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಎಚ್ಚರ ಬೇಕು. ಪ್ರತ್ಯೇಕವಾದ ಸಾಧನೆ ಅದು ಪ್ರತ್ಯೇಕ, ಕಾಮನ್ ಆಗಿರುವ ಅಂಶ ಅದು ಅಳವಡಿಸ್ಕೊಳ್ಬೇಕು. ಈ ಎಲ್ಲ ಎಚ್ಚರದೊಂದಿಗೆ ಒಂದು ಕಥೆಯನ್ನು ಅಭ್ಯಾಸ ಮಾಡಬೇಕು. ಉಕ್ತಂ ಭಾಗವತೇಪ್ಯೇತ ಪುರಾಣೇ ಯಾವದಿಶ್ಯತೆ ಪ್ರತ್ಯೇಕಶಸ್ತು ಜೀವಾನಾಂ ತದನ್ಯತ್ ತಸ್ಯ ಕೇವಲಂ ಇತಿ ತಂತ್ರ ಭಾಗವತೆ. ಇದು ಇರೋದು ತಂತ್ರ ಭಾಗವತ ಅಂತ. ಈ ತಂತ್ರ ಭಾಗವತದಲ್ಲಿ ಇರುವಂಥದ್ದು. ತಂತ್ರ ಭಾಗವತ ಅನ್ನೋದು ಭಾಗವತಕ್ಕೆ ವ್ಯಾಖ್ಯಾನಭೂತವಾದ ಗ್ರಂಥ. ಅದರಲ್ಲಿ ಇದಿದೆ. ಈ ಕಥೆಯನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಇದು ಕಥೆಯ ಬಗ್ಗೆ ಪೀಠಿಕೆ ಆಯಿತು. ಕಥೆ ಒಳಗಡೆ ಹೋಗಿಲ್ಲ ಇನ್ನು. ಕಥೆಯ ಒಳಗಡೆ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.